ಮೇಕ್ ವ್ಯಾಲ್ಯೂಬಲ್ ಕಾಂಟೆಂಟ್ ಸೊ ದಟ್ ಜನ Correct. ವಾಪಸ್ ಬರಬೇಕು. Informative content. ಕರೆಕ್ಟ್. ಎನಿ ಇನ್ಫ್ಲುಯೆನ್ಸರ್ ಆಗಲಿ ನಾನೇ ಆಗಲಿ ಬ್ರೇಕ್ ಡೌನ್ ಪಾಯಿಂಟ್ ಬಂದೇ ಬರುತ್ತೆ. ಐ ಮೀನ್ ಲೈಕ್ ಇಟ್ಸ್ ನಾಟ್ ದಟ್ ನಾವು ಎವ್ರಿ ಡೇ ಕಂಟೆಂಟ್ ಮಾಡ್ತೀವಿ ಅಂತ. ಸೊ ಗೌತಮ್ ಮೇಲೆ ನೋಡ್ತಿರೋಂಥ ಕ್ರಿಯೇಟರ್ಸ್ಗೆ ಸ್ಪಿರಿಚುವಲ್ ಜರ್ನಿ ಅಂತ ಎಷ್ಟು ಇಂಪಾರ್ಟೆಂಟ್? ಕ್ರಿಯೇಟರ್ಸ್ ಅನ್ನೋದಕ್ಕಲ್ಲ, ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ಎಲ್ಲರಿಗೂ ಸ್ಪಿರಿಚುಯಾಲಿಟಿ ಬೇಕು. ಅಫ್ಕೋರ್ಸ್ ನೋಡ್ತಿರೋಗೆ ನಾನು ದೇವ್ರನ್ನೇ ನಂಬಲ್ಲ ಅನ್ನೋರು ಇದ್ದಾರೆ. ಸ್ಪಿರಿಚುಯಾಲಿಟಿ ಅಂದರೆ ಬರೀ ದೇವಸ್ಥಾನಕ್ಕೆ ಹೋಗೋದು, ದೇವ್ರ ಪೂಜೆ ಮಾಡಬೇಕು ಅನ್ನೋದಲ್ಲ. ಮೆಡಿಟೇಷನು, ಜರ್ನಲಿಂಗ್ ಈಸ್ ಇಂಪಾರ್ಟೆಂಟು. ನಿಮ್ಗೆ ಏನು ಬೇಕು ಅನ್ನೋದು ಒಂದು ವಿಷನ್ ಇಟ್ಕೊಂಡು ಮ್ಯಾನಿಫೆಸ್ಟೇಷನ್ ಮಾಡಿ, ಅದು ವರ್ಕ್ ಆಗುತ್ತೆ. ಅದಷ್ಟೇ ಅಲ್ಲ, ನೀವು ಒಂದು ಯೋಗ ಮಾಡಿ ನಿಮ್ಮ ಬಾಡಿ, ನಿಮ್ಮ ಮೈಂಡ್ನ ಕಂಟ್ರೋಲ್ ಇಟ್ಕೊಳ್ಳೋದು ಇಸ್ ಆಲ್ಸೋ ಒನ್ ಆಫ್ ದ ಸ್ಪಿರಿಚುಯಾಲಿಟಿ. ಸೊ ನಾನು ರೀಸೆಂಟಾಗಿ ಸ್ಪಿರಿಚುಯಾಲಿಟಿ ಅಂದಾಗ ಮಹಾಕಾಳೇಶ್ವರ ಹೋಗಿ ಬಂದೆ ನನ್ನ ಬರ್ಡೇ ದಿನ. ಇವತ್ತು ಯಾರೂ ಇಲ್ಲ, ಯಾರೂ ಬೇಡ ಅಂತ ಬಂದೋಳಿಗೆ ನಿನ್ನ ಬರ್ಡೇಗೆ ನನಗೆ ಗಿಫ್ಟ್ ಕೊಡೋ ನೆಸೆಸರಿ ಏನಿರಲಿಲ್ಲ. ನಿನ್ನ ದೇವ್ರಿಗೆ ಹಾಕಿರೋ ಶಾಲ್ನ ನನ್ನ ಬರ್ಡೇ ದಿನ ಗಿಫ್ಟ್ ಕೊಡೋ ನೆಸೆಸರಿ ಎಷ್ಟು ಜನಕ್ಕೆ ಸಿಗುತ್ತೆ ಈ ಥರ? ತಗೊಳ್ಳಿ ನಿಮ್ಮ ಬರ್ಡೇ ಗಿಫ್ಟ್, ಇದು ನಿಂಗೆ ತೋಫಾ, ಭಗವಾನ್ಸೇ ಹಾಗೆ ಇನ್ನೇನು ಬೇಕು ಲೈಫಲ್ಲಿ. ಒಂದು ಪವರ್ ಆಫ್ ಡಿವೈನ್ ಸ್ಪಿರಿಚುಯಾಲಿಟಿ ಬೇಕೇ ಬೇಕು ಜರ್ನಿ ಆಫ್ ಲೈಫಲ್ಲಿ. ಸೊ ಗೌತಮ್ ಮೇರಿ, ಥ್ಯಾಂಕ್ ಯು ಸೋ ಮಚ್. ಹಲವಾರು ವಿಷಯ ನಮಗೆ ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ ಬಗ್ಗೆ ಶೇರ್ ಮಾಡಿದ್ರಿ. ಸೊ ನಾವು ಕಮಿಂಗ್ ಟು ಪಿ ಆರ್ ಮಾರ್ಕೆಟಿಂಗ್, ಸೊ ವಿಚ್ ಇಸ್ ಅ ಪಾರ್ಟ್ ಆಫ್ ದಿಸ್ ಸೀರೀಸ್. ಸೊ ಬೇಸಿಕಲಿ ಪಿ ಆರ್ ಅಂದರೆ ಏನು? ಆ್ಯಕ್ಚುಲಿ ಪಿ ಆರ್ ಅಂದರೆ ಏನು? ಪಿ ಆರ್ ಯಾಕೆ ಮಾಡಬೇಕು? ಇದು ಡಿಜಿಟಲ್ ಪಿ ಆರ್, ಡಿಜಿಟಲ್ ಮೀಡಿಯಾ ಈಗ ಹೆಂಗೆ ಬಂದಿದೆ ಅಂದರೆ ಪಬ್ಲಿಕ್ ರಿಲೇಷನ್ಶಿಪ್. ಒಂದು ಬ್ರ್ಯಾಂಡಿಗೆ ಏನಾಗುತ್ತೆ, ಸೊ ನೀವು ನೋಡಿದಾಗ ವೀಡಿಯೋ ಮಾಡಿದಾಗ ನಾವೇ ಮಾಡ್ಬೋದಲ್ಲ ಬಿಡು, ಈಗ ಒಂದು ಮೆಟರೆಂಟ್ ಮಾಡೋದು ಬೂಸ್ಟ್ ಮಾಡಿದ್ರೆ ಸಾಕು ನಮ್ಗೆ ಲೀಡ್ಸ್ ಬರುತ್ತೆ. ಒಂದು ಬ್ರ್ಯಾಂಡ್ ಸ್ಟ್ರಾಟಜಿ ಅನ್ನೋದು ಬೇಕಾಗುತ್ತೆ, ಆಯಿತಾ? ಈಗ ಏನೇ ಮಾಡಿದ್ರು ನೀವು ಒಂದು ಇನ್ಫ್ಲುಯೆನ್ಸಸ್ನ, ಸೆಲೆಬ್ರಿಟೀಸ್ನ ಕರಿತೀರಾ, ಲಾಂಚ್ ಮಾಡ್ತೀರಾ, ಮೀಡಿಯಾ ಪ್ರೆಸ್ಗೆ ಹೋಗುತ್ತೆ, ಮೀಡಿಯಾ ಚಾನಲ್ಸ್ಗೆ ಹೋಗುತ್ತೆ, ಅದೆಲ್ಲನೂ ಮಾಡ್ತೀರಾ. ಬಟ್ ಒಂದು ಡಿಜಿಟಲ್ ಪಿ ಆರ್ ಆಗಿ ನಾನು ಮಾತಾಡಬೇಕು ಅಂತಂದರೆ, ಈಗ ಸೋಷಿಯಲ್ ಮೀಡಿಯಾ ಪಿ ಆರ್, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ, ನಮ್ಮ ರೋಲ್ಸ್ ಹೆಂಗಿರುತ್ತೆ ಅಂದರೆ ಬ್ರ್ಯಾಂಡ್ ಬಗ್ಗೆ ಒಂದು ಅನಲೈಸ್ ಮಾಡಿ ಏನು ಸ್ಟ್ರಾಟಜಿ ಮಾಡಿದ್ರೆ ಒಳ್ಳೇದಾಗುತ್ತೆ. ನಾನು ಪಿ ಆರ್ ಆಗಿದ್ದ ರೀಸನ್ನೇ ಇದಕ್ಕೆ. ನಾನು ಐ ಟಿಲಿ ವರ್ಕ್ ಮಾಡಬೇಕಾದ್ರೆ ಇನ್ಫ್ಲುಯೆನ್ಸರ್ ಆಗಿ ನಂಗೆ ಕಾಲ್ಸ್ ಬರ್ತಾಯಿದ್ದು ಮುಂಬೈ ಮತ್ತು ಡೆಲ್ಲಿ ಏಜೆನ್ಸೀಸಿಂದ. ಇಲ್ಲೇ ಪಕ್ಕದಲ್ಲಿ ರೆಸ್ಟೋರೆಂಟ್ ಇದೆ, ಅಲ್ಲಿ ಹೋಗ್ಬಿಟ್ಟು ಒಂದು ರಿವ್ಯೂ ಮಾಡ್ಕೊಂಬಂದು ರೀಲ್ಸ್ ಹಾಕಿ, ದಿಸ್ ಇಸ್ ದ ಡೆಲಿವರೇಬಲ್ಸ್. ನಾನು ಆಮೇಲೆ ಅನಲೈಸ್ ಮಾಡಿದಾಗ, ಯಾಕೆ ಇಲ್ಲಿರೋ ಬ್ರ್ಯಾಂಡ್ಸಿಗೆ ಮುಂಬೈಯಲ್ಲಿ ಯಾರೋ ಕೂತು ಎಲ್ಲೋ ಕೂತು ಒಂದು ಫೋನ್ ಕಾಲಲ್ಲಿ ಹೆಂಗೆ ಮಾರ್ಕೆಟಿಂಗ್ ಮಾಡೋಕ್ಕೆ ಸಾಧ್ಯ? ಇದು ಹೆಂಗೆ ಮಾಡ್ತಿದ್ದಾರೆ ಈ ಮಾರ್ಕೆಟಿಂಗು? ಒಂದು ಕಾಲ್ ಮಾಡ್ತಾರೆ, ಏನೋ ಹೇಳ್ತಾರೆ, ಹೋಗು ವಿಡಿಯೋ ಮಾಡ್ಕೊಂಬ, ಹಾಕು, ಡೆಲಿವರೇಬಲ್ಸ್ ಆಯಿತು, ಪೇಮೆಂಟ್ ಮಾಡು, ಮುಗೀತು. ಅಷ್ಟೇನಾ ಮಾರ್ಕೆಟಿಂಗ್ ಅಂದರೆ? ಯಾಕಿಲ್ಲಿ ಅಂದಾಗ ನಂಗೆ ರಿಸರ್ಚ್ ಮಾಡಿದಾಗ ಗೊತ್ತಾಯಿತು, ಈ ಥರ ಎಲ್ಲೂ ಬ್ಯಾಂಗ್ಳೂರ್ ಮಾರ್ಕೆಟಲ್ಲಿ ಇದ್ದಾರೆ. ಬಟ್ ಎಲ್ಲರ ಥರನೂ ಲೈಕ್ ಅಫೋರ್ಡೆಬಲ್ ಆಗಿ ಚಿಕ್ಕ ಚಿಕ್ಕ ಬ್ರ್ಯಾಂಡ್ಸಿಗೆ ಈಗ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಬೇಕು. ಈ ಮುಂಬೈ ಏಜೆನ್ಸಿ, ಡೆಲ್ಲಿ ಏಜೆನ್ಸೀಸ್, ದೇರ್ ಚಾರ್ಜಿಂಗ್ ಬಾಂಬ್. ಅವ್ರನ್ನ ರೀಚ್ ಔಟ್ ಮಾಡಿದ್ರೆ ಪಾಪ ಇವ್ರಿಗೆ ವರ್ಕೌಟ್ ಆಗಲ್ಲ. ಎಲ್ಲರಿಗೂ ಒಂದು ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಬೇಕಾದಾಗ ನಾನೇ ಯಾಕೆ ಒಂದು ಪಿ ಆರ್ ಮಾರ್ಕೆಟಿಂಗ್ ಮಾಡಬಾರ್ದು, ಯಾಕೆ ನಾನು ಇದು ಮಾಡಬಾರ್ದು ಅಂತೇಳಿ ಜರ್ನಿ ಸ್ಟಾರ್ಟ್ ಮಾಡಿ. ನಾನು ನೋಡಿದ್ರೆ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡು, ನಂಗೆ MBA ಬ್ಯಾಕ್ಗ್ರೌಂಡ್ ಅಲ್ಲ, ಮಾರ್ಕೆಟಿಂಗ್ ಬರಲ್ಲ. ಕಲ್ತಿದ್ದು ನಾನು ಏನು ಇದನ್ನೇ ಇದಲ್ಲ, ಡಿಜಿಟಲ್ ಮೀಡಿಯಾ, ಡಿಜಿಟಲ್ ಪ್ಲಾಟ್ಫಾರ್ಮ್, ಸೋಷಿಯಲ್ ಮೀಡಿಯಾನ ಕರೆಕ್ಟಾಗಿ ಯುಟಿಲೈಸ್ ಮಾಡಿ ಕಲಿತು ಸ್ಟ್ರಾಟಜಿ ಪ್ಲಾನಿಂಗು, ಇಂಪ್ಲಿಮೆಂಟೇಷನು, ಸ್ವಲ್ಪ ನನ್ನ ಕೆರಿಯರ್ ಎಕ್ಸ್ಪೀರಿಯನ್ಸ್ ಎಲ್ಲನೂ ತೆಗೆದು ಇಂಪ್ಲಿಮೆಂಟ್ ಮಾಡಿ ಒಂದು ಪಿ ಆರ್ ಜರ್ನಿ ಸ್ಟಾರ್ಟ್ ಮಾಡಿದ್ದು. ಪಿ ಆರ್ ಈಸ್ ನಥಿಂಗ್ ಬಟ್ ಓನ್ಲಿ ಕರೆಸಿ ವಿಡಿಯೋ ಮಾಡಿಸಿ ಅಲ್ಲ, ಒಂದು ಬ್ರ್ಯಾಂಡ್ ಸ್ಟ್ರಾಟಜಿ ಮಾಡಬೇಕು. ಒಂದು ಬ್ರ್ಯಾಂಡ್ನ ಮಾರ್ಕೆಟಿಂಗ್ ಮಾಡಬೇಕು ಅಂತಂದರೆ ಬ್ರ್ಯಾಂಡಿಂಗ್ ಏನು ಪ್ಲಸ್ ಇದೆ, ಏನು ನೆಗೆಟಿವ್ಸ್ ಇದೆ, ಏನು ಡ್ರಾಬ್ಯಾಕ್ಸ್ ಇದೆ, ಬ್ರ್ಯಾಂಡ್ ಏನು ಫೀಡ್ಬ್ಯಾಕ್ ಕೊಡಬೇಕು, ಜನಕ್ಕೆ ಹೆಂಗೆ ತಲುಪಿಸ್ಬೇಕು, ಎಲ್ಲನೂ ಪ್ರೆಸೆನ್ಸ್ನ ಇಂಪ್ಲಿಮೆಂಟ್ ಮಾಡಬೇಕು. ದಿಸ್ ಇಸ್ ಹೌ ದಿಸ್ ಜರ್ನಿ ವಿಲ್ ವರ್ಕ್. ಸೊ ಈಗ ಕೆಲವೊಬ್ರು ನೋಡ್ತಿರೋ ಸ್ಟಾರ್ಟಪ್ಸ್ ಆಗಲಿ, ಸ್ಮಾಲ್ ಬಿಸ್ನೆಸ್ ಆಗಲಿ, ಅವ್ರಿಗೆ ಪಿ ಆರ್ ಮಾಡಿಸ್ಬೇಕಂತ ಇರ್ತಾರೆ, ರೈಟ್? ಸೊ ಏನು ಬಜೆಟ್ ಬೇಕಾಗುತ್ತೆ ಆ್ಯಂಡ್ ಪಿ ಆರ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ಏನೇನು ನೋಡ್ಕೊಂಡು ಸೆಲೆಕ್ಟ್ ಮಾಡಬೇಕು? ಬಿಕಾಸ್ ಬಜೆಟ್ ತುಂಬ ಕನ್ಸ್ಟೆಂಟ್ ಇದೆ. ಸೊ ಯು ಹ್ಯಾವ್ ಟು ಬಿ ವೆರಿ ಸೆಲೆಕ್ಟಿವ್. ಬಜೆಟ್ ಹೌದು. ಈಗಾಗಿದೆ. ಮುಂಚೆ ಆಗಿದ್ರೆ ಮಾರ್ಕೆಟಿಂಗ್ ಬಜೆಟ್ ಅಂದರೆ ಏನು ಮಾಡೋರು, ಒಂದು ಪ್ರೆಸ್ ರಿಲೀಸ್ ಕಳಿಸೋರು, ಒಂದು ಟೆಲಿವಿಷನಲ್ಲಿ ಹೋಗೋದು, ಒಂದು ಪ್ರಿಂಟ್ ಮೀಡಿಯಾದಲ್ಲಿ ಹೋಗೋದು. ದಟ್ ಆಲ್ ಪಿ ಆರ್ ಈಸ್ ಡನ್ ವಿತ್ ಆಲ್ ಯುವರ್ ಮೀಡಿಯಾ ಪಾರ್ಟ್, ಆಯಿತಾ? ಈಗಿರೋ ಕರೆಂಟ್ ಆರಾದಲ್ಲಿ, ಈಗಿರೋ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸಲ್ಲಿ ನೀವು ಏನು ಇನ್ವೆಸ್ಟ್ ಮಾಡ್ತೀರಲ್ವಾ ತೇಜಸ್? ಒಂದೀಗ ಏನೇ ಒಂದು ಬ್ರ್ಯಾಂಡಿಗೆ ಒಂದು 10 ಲಕ್ಷ ಬಜೆಟ್ ಇನ್ವೆಸ್ಟ್ ಮಾಡಿದ್ದೀರಾ, ಇಲ್ಲ ಒಂದು 3-4 ಲಕ್ಷ ಇನ್ವೆಸ್ಟ್ ಮಾಡಿದ್ದೀರಾ, ಆ ಬಜೆಟಿಗೆ ನೀವು ಏನೇ ಮಾಡಿದ್ರು 10% ಆಫ್ ದಿ ಅಮೌಂಟ್ನ ನೀವು ಮಾರ್ಕೆಟಿಂಗ್ ಮೇಲೆ ಸ್ಪೆಂಡ್ ಮಾಡಲೇಬೇಕು. ಮುಂಚೆ ಬ್ರ್ಯಾಂಡ್ ಎಲ್ಲ ಓಪನ್ ಆಗಿ ಜನನೇ ಬಂದು ವಾಕ್ ಇನ್ ಮಾಡಿ ಜನನೇ ಬೆಳೆಸ್ತಾ ಇದ್ರು. ನೋ, ಈಗ ಅದು ಮುಗೀತು. ಈಗ ಏನೇ ಮಾಡಿದ್ರು ಲಾಂಚಲ್ಲಿ ಎಷ್ಟು ಸೌಂಡ್ ಮಾಡ್ತಿರೋ ಅಷ್ಟು ಬೇಗ ಒಂದು ಬ್ರ್ಯಾಂಡು ಜನಕ್ಕೆ ರೀಚ್ ಆಗ್ತದೆ. ಇನ್ಸ್ಟಾಗ್ರಾಮಲ್ಲಿ ಎವ್ರಿ ಡೇ, ಇಟ್ಸ್ ನಾಟ್ ಅಬೌಟ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್, ಎನಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ತೊಗೊಳ್ಳಿ, ಜನದ ಕಣ್ಣಿಗೆ ನೀವು ಎಷ್ಟು ಕಾಣಿಸ್ಕೊಳ್ತೀರೋ ಅಷ್ಟು ಬೇಗ ಜನಕ್ಕೆ ಬ್ರ್ಯಾಂಡ್ ರಿಜಿಸ್ಟರ್ ಆಗ್ತದೆ. ಸೊ ಇದು ಹೆಲ್ಪ್ ಆಗ್ತದೆ ಬ್ರ್ಯಾಂಡ್ ಬಿಲ್ಡಿಂಗಿಗೆ. ಬಿಸ್ನೆಸ್, ಇಟ್ಸ್ ಕನ್ವರ್ಟಿಂಗ್ ಇಂಟು ಎ ಬಿಸ್ನೆಸ್. ಸೊ ಇದು ಜನಕ್ಕೆ ಇನ್ನೂ ಅರ್ಥ ಆಗ್ತಲ್ಲ. ನನ್ನ ಹತ್ರ ಬರೀ 10,000 ಇದೆ, 10,000ಕ್ಕೆ ಏನಾದ್ರು ಮಾರ್ಕೆಟಿಂಗ್ ಮಾಡಿ, ಆ ಥರನೂ ಕಂಪ್ನೀಸ್ ಇದೆ. ಈಗ ಡಿಜಿಟಲ್, ಈಗ ಒಂದು MBA ಸ್ಟೂಡೆಂಟ್ಸ್ ಆದರೂ ಸರಿ, ಡಿಜಿಟಲ್ ಮಾರ್ಕೆಟಿಂಗ್ ಮುಗಿಸಿರೋರಾದ್ರು ಸರಿ, ಕೆಲ್ಸಕ್ಕೆ ಹೋಗೋದ್ರಿಂದ ಫ್ರೀಲಾನ್ಸಿಂಗ್ ಮಾಡ್ತೀನಿ, ಈ ಥರ ನಾನು 5 ಬ್ರ್ಯಾಂಡ್ನ ಇಟ್ಕೊಳ್ತೀನಿ, ನಾನು 5,000ಕ್ಕೆ ಹೋಗಿ ಕೆಲಸ ಮಾಡ್ಕೊಡ್ತೀನಿ, 10,000ಕ್ಕೆ. ದಟ್ ಈಸ್ ನಾಟ್ ರಾಂಗ್.
ಮಾಡ್ತಾ ಇದ್ದಾರೆ. ಬಟ್ ಕರೆಕ್ಟ್ ಸ್ಟ್ರಾಟಜಿ ಇಟ್ಕೊಂಡು ನೀವು ಒಳ್ಳೆ ಕಂಪನೀಸ್‌ಗೆ ಕೊಟ್ಟಾಗ ನಿಮ್ಮ ಬಿಸ್ನೆಸ್ ಒಂದೇ ಸತಿ ಬೂಮ್ ಆಗೋದು ಇಂಪಾರ್ಟೆಂಟಾ? ಸ್ಲೋ ಆಂಡ್ ಸ್ಟಡಿ ವಿನ್ ದ ರೇಸ್ ಅನ್ನೋ ತರ ನೀವು ಫುಲ್ ಸ್ಲೋ ಆಗಿ ಮಾಡಿ, ನಿಮ್ಗೇನು ವರ್ಕೌಟ್ ಆಗ್ದೇನೆ ಇನ್ನೊಂದು ಕಂಪನಿ ಚೇಂಜ್ ಮಾಡ್ತೀರಾ, ಇನ್ನೊಂದು ಕಡೆ ಯಾರ್ ಟೈಮ್ ವೇಸ್ಟು, ಯಾರ್ ದುಡ್ಡು ವೇಸ್ಟು. ಬಟ್ ಅನಲೈಸ್ ಮಾಡಿ ನಿಮ್ಮ ಬ್ರ್ಯಾಂಡಿಗೆ ಯಾರು ಕರೆಕ್ಟು, ಯಾವ ಕಂಪ್ನಿ ಕೈಗೆ ಕೊಟ್ರೆ ನನ್ನ ಬ್ರ್ಯಾಂಡ್‌ನ ಉಳಿಸ್ತಾರೆ ಇವರು, ನನ್ನ ಬ್ರ್ಯಾಂಡ್‌ನ ಬೆಳೆಸ್ತಾರೆ. ಒಂದು ಪ್ಯಾಷನ್ ಇಟ್ಕೊಂಡು ಇನ್ವೆಸ್ಟ್ ಮಾಡಿರ್ತೀರಾ. ಸೊ ಅನಲೈಸ್ 10,000 ಕೆಲಸ ಮಾಡೋರು ಇದ್ದಾರೆ, 5,000 ಕೆಲಸ ಮಾಡೋರು ಇರ್ತಾರೆ. ಹಂಗಂತ ಅವ್ರು ಕರೆಕ್ಟಾಗಿ ಮಾಡ್ತಾ ಇಲ್ಲ ಅಂತಲ್ಲ. ಅದು ಪ್ರಾಡಕ್ಟ್ ನಿಮಗೆ ಬ್ರ್ಯಾಂಡಿಗೆ ಸೂಟ್ ಆಗ್ತಾ ಇರಲ್ಲ. ಏನ್ ಸೂಟ್ ಆಗುತ್ತೆ? ಬರೀ ಹೋಗ್ಬಿಟ್ಟು ರೀಲ್ಸ್ ಹಾಕಿದ್ರೆ ನಿಮಗೆ ಮಾರ್ಕೆಟಿಂಗ್ ಅಲ್ಲ. ಮಾರ್ಕೆಟಿಂಗ್ ಇಸ್ ಎ ಡಿಫರೆಂಟ್ ಟರ್ಮ್ಸ್. ನಿಮಗೆ ಸೋಷಿಯಲ್ ಮೀಡಿಯಾ ಹೋಗ್ಬಿಟ್ಟು ನಾನೇ ಒಂದು ಐಫೋನ್ ಇಟ್ಕೊಂಡು ರೀಲ್ ಮಾಡ್ಬಿಟ್ಟು ಹಾಕ್ತೇನೆ ನನ್ನ ರೆಸ್ಟೋರೆಂಟ್ ಬಗ್ಗೆ ಅಂದ್ರೆ ನೋ, ಇಟ್ಸ್ ನಾಟ್ ಅಬೌಟ್ ರೆಸ್ಟೋರೆಂಟ್, ಇಟ್ಸ್ ನಾಟ್ ಅಬೌಟ್ ದ ಬ್ರ್ಯಾಂಡ್. ಎನಿಥಿಂಗ್ ದ ಕಂಟೆಂಟ್ ಆಲ್ಸೋ ಶುಡ್ ಡೂ ಇನ್ ದ ಸ್ಟ್ರಾಟಜಿಸ್. ಕರೆಕ್ಟಾಗಿ ವೇಲಿ ಕಂಟೆಂಟ್ನ ರೀಚ್ ಮಾಡಿಸ್ಬೇಕು, ಬ್ರ್ಯಾಂಡ್ನ ಜನಕ್ಕೆ ತಲುಪಿಸ್ಬೇಕು. ದಟ್ ಆಲ್ ಸ್ಟ್ರಾಟಜಿ ಮಾಡಿ ಮಾಡೋ ಕಂಪ್ನಿಗಳಿಗೆ ಕೊಡಿ. ನೀವು ಹಾಕಿರೋ ಬಿಸ್ನೆಸ್ಗೆ ನಿಮ್ಮ ಬಂಡವಾಳ ಹಾಕಿರೋ ಒಂದು ಪ್ಯಾಷನ್ನ ಕರೆಕ್ಟಾಗಿ ಒಂದು ಕಂಪ್ನಿಗೆ ಕೊಟ್ಟಾಗ ನಿಮಗೆ ಮಾರ್ಕೆಟಿಂಗ್ ಕರೆಕ್ಟಾಗಿ ವರ್ಕ್ ಆಗುತ್ತೆ, ನಿಮ್ಮ ಬಿಸ್ನೆಸ್ಸು ಗ್ರೋತ್ ಆಗುತ್ತೆ. ಸೊ ಈಗ ಏನು ಬಜೆಟ್ ರೆಕಮೆಂಡ್ ಮಾಡ್ತೀರಾ ಯೂಶಲಿ? ಬಜೆಟ್ ಮಿನಿಮಮ್. ನಾನು ಹೇಳ್ದಂಗೆ ನಿಮಗೆ ಏನು ಇನ್ವೆಸ್ಟ್ ಮಾಡಿದ್ದೀರಾ ಅದ್ರಲ್ಲಿ 10% ಮಾರ್ಕೆಟಿಂಗ್ ಬಜೆಟ್ ಇಡಲೇಬೇಕು ಈಗಿರೋ ಕರೆಂಟ್ ಕಾಂಪಿಟೇಷನ್ ಮಾರ್ಕೆಟಿಂಗಿಗೆ. ಸೊ ನೀವು ಲೆಸ್ಸರ್ ಈಗ ಇನ್ವೆಸ್ಟ್ಮೆಂಟ್ ಎಷ್ಟು ಪ್ಲಾನ್ ಮಾಡಿದಿರೋ ಮಾರ್ಕೆಟಿಂಗಿಗೂ ಅಷ್ಟೇ ಒಂದು ಬ್ರ್ಯಾಂಡ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಪ್ಲಾನ್ ಮಾಡಲೇಬೇಕು. ಕಾಂಪಿಟೇಷನ್ ತುಂಬ ಇದೆ. ಓಕೆ, ಈಗ ನೋಡ್ತೀರಾ ಸ್ಟಾರ್ಟಪ್ ಓನರ್ಸು ಅಲ್ಲ ನ್ಯೂ ಬಿಸ್ನೆಸ್ ಓನರ್ಸ್ ಅಲ್ಲ ಸ್ಮಾಲ್ ಬಿಸ್ನೆಸ್ ಓನರ್ಸು ಒಂದು ಪಿ ಆರ್ ಟೀಮಿಗೆ ಏನು ಬ್ರೀಫ್ ಕೊಡಬೇಕಾಗತ್ತೆ ಟು ಮೇಕ್ ದೆಮ್ ಫೇಮಸ್? ಬ್ರ್ಯಾಂಡಿಂಗ್, ಅವ್ರ ಬ್ರ್ಯಾಂಡ್ ಬಿಹೈಂಡ್ ದಿ ಸ್ಟೋರೀಸ್, ಯಾವ ಥರ ಬ್ರ್ಯಾಂಡ್ ಸ್ಟಾರ್ಟ್ ಆಯಿತು, ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು, ಬ್ರ್ಯಾಂಡಿಂಗ್ ಬಗ್ಗೆ ಒಂದು ಬ್ರ್ಯಾಂಡ್ ಕಿಟ್ನ ರೆಡಿ ಮಾಡಬೇಕು. ನಮಗೆ ಒಂದು ಬ್ರ್ಯಾಂಡ್ ಬಂದ್ತಾರೆ, ನನ್ನ ಹತ್ರ ಲೋಗೋನೇ ಇಲ್ಲ, ನನ್ನ ಲೋಗೋ ಕಲರ್ ಹಿಂಗಿದೆ, ನಂಗೆ ಹಂಗಿದೆ ಹಿಂಗಿದೆ. ನೋ, ಯು ಪ್ರಿಪೇರ್ ಒಂದು ಬ್ರ್ಯಾಂಡ್ ಕಿಟ್. ನಿಮ್ಗೆ ಯಾವ ಬ್ರ್ಯಾಂಡ್ ಲೋಗೋ ಬೇಕು, ಯಾವ ಕಲರ್ನ ಯೂಸ್ ಮಾಡಿದ್ದೀರಾ, ಯಾವ ಫಾಂಟ್ನ ಯೂಸ್ ಮಾಡ್ತಿದ್ದೀರಾ, ಯಾವ ಫಾಂಟ್ ಕಲರ್ನ ಯೂಸ್ ಮಾಡ್ತಿದ್ದೀರಾ, ವಾಟ್ ಈಸ್ ಯುವರ್ ವಿಷನ್, ವಾಟ್ ಈಸ್ ಯುವರ್ ಮಿಷನ್, ನಿಮ್ಮ ಟಾರ್ಗೆಟ್ ಆಡಿಯನ್ಸ್. ಈಗ ನಾನು ಕುತ್ಕೊಂಡು ಮಾತಾಡ್ಬೋದು ನಿಮ್ಮ ಬ್ರ್ಯಾಂಡ್ ಯಾರು ಜನಕ್ಕೆ ಹೋಗಬೇಕು ಅನ್ನೋದು, ನಿಮಗೆ ನಿಮ್ಮ ಪ್ರಾಡಕ್ಟ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ನೀವು ಕ್ಲಾರಿಟಿ ನಮಗೆ ಕೊಡಬೇಕು. ನಿಮ್ಮ ವಿಷನ್ ಏನು, ನಿಮ್ಮ ಟಾರ್ಗೆಟ್ ಆಡಿಯನ್ಸ್. ನೀವು ಒಂದು ಬ್ರ್ಯಾಂಡ್ ಬಿಲ್ಡ್ ಮಾಡೋಕ್ಕಿಂತ ಮುಂಚೆ ನೀವು ರಿಸರ್ಚ್ ಮಾಡಿರ್ಬೇಕು. ಈ ಪ್ರಾಡಕ್ಟ್ ನಾನು ಸೇಲ್ ಮಾಡ್ತಿದ್ದೀನಿ ಅಂದ್ರೆ ಯಾರು ತಗೋಬೇಕು, ಯಾವ ಆಡಿಯನ್ಸ್ ಬರಬೇಕು, ಮಾರ್ಕೆಟಿಂಗ್ ಟೀಮ್ ಮಾಡೋದಲ್ಲ ಅದು. ನೀವು ಅನಲೈಸ್ ಮಾಡಿ ಯು ಶುಡ್ ಬ್ರಿಂಗ್ ಯುವರ್ ಬ್ರ್ಯಾಂಡ್ ಕಿಟ್ ವಿತ್ ಆಲ್ ಇನ್ಫಾರ್ಮೇಟಿವ್. ನನ್ನ ಈ ಆಡಿಯನ್ಸ್ಗೆ ನಾನು ಈ ಥರ ಪ್ರಾಡಕ್ಟ್ಸ್ ಮಾಡಿದ್ದೀನಿ, ಇಂಥವ್ರನ್ನ ಟಾರ್ಗೆಟ್ ಮಾಡಬೇಕು, ಇಂಥವ್ರಿಗೆ ನೀವು ರೀಚ್ ಮಾಡಿಸ್ಬೇಕು. ದಟ್ ಈಸ್ ಮಾರ್ಕೆಟಿಂಗ್ ಜಾಬ್. ಸೊ ಬಿಫೋರ್ ಏನೇ ಮಾಡೋಕ್ಕಿಂತ ಮುಂಚೆ ಯು ಪ್ರಿಪೇರ್ ಯುವರ್ ಬ್ರ್ಯಾಂಡ್ ಕಿಟ್ ಆ್ಯಂಡ್ ಡೂ ಫಾರ್ ದ ಮಾರ್ಕೆಟ್. ಇಲ್ಲ ನೀವೇ ಮಾಡ್ಕೊಳ್ಳಿ, ಅದು ನಿಮ್ಮ ಕೆಲಸ ಅಲ್ವಾ, ನೀವು ಮಾಡಬೇಕಿರೋದು ನಮ್ಮ ಕೆಲಸ ಅಲ್ಲ. ಇದು ಈ ಲೋಗೋ ನೀವು ಡಿಸೈನ್ ಮಾಡಬೇಕು, ನಿಮ್ಮ ವಿಷನ್ ಆಫ್ ಲೋಗೋ, ನಿಮ್ಮ ಬೇಬಿ ಅದು, ನಿಮ್ಮ ಪ್ರಾಡಕ್ಟ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ನಾನು ಯಾವ ಥರ ಮಾಡ್ಬೋದು, ನನ್ನ ವಿಷನ್ ಇಸ್ ಡಿಫ್ರೆಂಟ್, ನಿಮ್ಮ ವಿಷನ್ ಇಸ್ ಡಿಫ್ರೆಂಟ್, ಸಮ್ ಅದರ್ ಪೀಪಲ್ ವಿಷನ್ ಇಸ್ ಡಿಫ್ರೆಂಟ್. ಆ ವಿಷನ್ಗೆ ನೀವು ಮ್ಯಾಚ್ ಮಾಡೋಕ್ಕೆ ಆಗಲ್ಲ. ಗ್ರಾಫಿಕ್ ಡಿಸೈನರು, ವಿಡಿಯೋ ಎಡಿಟರು ನಮ್ಮ ಟೀಮಲ್ಲೆಲ್ಲ ಕುತ್ಕೊಳ್ತಾರಲ್ಲ, ಅಯ್ಯೋ ಅವ್ರು ಅದೇ ಈ ಕ್ಲೈಂಟಿಗೆ ಇದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿಲ್ಲ. ದಟ್ ಇಸ್ ನಾಟ್ ಬ್ಲೇಮ್, ಇಟ್ಸ್ ಅಬೌಟ್ ಆಲ್ ವಿಷನ್ಸ್. ಅವ್ರ ವಿಷನ್ಸ್ ಏನು ಅಂತ ನೀವು ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಕೆಲಸ ಮಾಡಿ ಅಂತಲೇ ಟೀಮ್ಗೆ ಹೇಳೋದು. ವಿಷನ್ ಇಸ್ ಇಂಪಾರ್ಟೆಂಟ್. ಬಟ್ ನೋಡ್ತಿರೋಂಥ ಸ್ಮಾಲ್ ಬಿಸ್ನೆಸ್ ಓನರ್ಗಲ್ಲಿ ಅವ್ರ ನ್ಯೂ ಬಿಸ್ನೆಸ್ ಅವ್ರಿಗೆ ಅವ್ರು ಏನು ಗೊತ್ತಾರೆ, ಮಾರ್ಕೆಟಿಂಗ್ ಬ್ರ್ಯಾಂಡಿಂಗ್ ಏನಂದರೆ ಒಂದ್ಸತಿ ಮಾಡಿಬಿಟ್ಬಿಡೋದು, ವಿಚ್ ಈಸ್ ನಾಟ್ ರೈಟ್. ಕನ್ಸಿಸ್ಟೆಂಟ್ಲಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಮಾಡ್ತಾನೆ ಇರಬೇಕು. ಸೊ ನೀವು ಯಾರೋ ಒಬ್ಬರು ಇನ್ಫ್ಲುಯೆನ್ಸರ್ ಕರೆಸ್ಬಿಟ್ಟು ಪಿ ಆರ್ ಮಾಡಿಬಿಟ್ಟು ಏನೋ ಒಂದ್ಸತಿ ನಿಮಗೆ ಬೂಮ್ ಸಿಗ್ಬೋದು, ಬಟ್ ಆಮೇಲೆ ಡೌನ್ ಆದರೆ ಮತ್ತೆ ನೀವು ಮಾಡಲೇಬೇಕಾಗುತ್ತೆ. ಬಿಕಾಸ್ ಲಾಟ್ ಆಫ್ ಆಪ್ಷನ್ಸ್ ಇದೆ ಎಷ್ಟೊಂದು. ಯಾವುದೇ ಬಿಸ್ನೆಸ್ ಆದ್ರೂ ಸರಿ, ಈಗಿರೋ ಕಾಂಪಿಟೇಷನ್ ಮಾರ್ಕೆಟಿಂಗ್ ಅಲ್ಲಿ ಯಾರು ತುಂಬಾ ಸ್ಮಾರ್ಟ್ ಆಗಿ ಡಿಜಿಟಲ್ ಪ್ರೆಸೆನ್ಸ್ ನ ಯೂಸ್ ಮಾಡ್ಕೊಳ್ತಾ ಇದಾರೆ ಅಂತ ಬ್ರ್ಯಾಂಡ್ ಎಕ್ಸಾಂಪಲ್ಸ್ ತುಂಬಾನೇ ಕಣ್ಮುಂದೆ ಇದೆ. ನನ್ನ ಬ್ರ್ಯಾಂಡ್ ನೇಮೇ ತಗೊಳ್ತಾ ಇಲ್ಲ. ಶಾರ್ಟ್ ಟರ್ಮ್ ಅಷ್ಟು ವರ್ಷದಿಂದ ಬಂದಿರೋ ಲೆಜೆಂಡ್ರಿ ಬ್ರ್ಯಾಂಡ್ಸ್ನು ಈಗ ಡಿಜಿಟಲ್ ಪ್ರೆಸೆನ್ಸಿಗೆ ಬರ್ತಿದ್ದಾರೆ. ನಿನ್ನೆ ಮೊನ್ನೆ ಬಂದಿರೋ ಬ್ರ್ಯಾಂಡ್ಸಿಗೂ ನಿಮ್ಗೊಂದು ಡಿಜಿಟಲ್ ಪ್ರೆಸೆನ್ಸ್ ಬರ್ತಾ ಇದಾರೆ. ಒಂದು 3 ವರ್ಷದಿಂದ ಮಾಡಿರೋ ಬ್ರ್ಯಾಂಡು ಅಷ್ಟೇ ಡಿಜಿಟಲ್ ಪ್ರೆಸೆನ್ಸ್ ಬರ್ತದೆ. ಜನಕ್ಕೆ ಯಾರು ಎಷ್ಟು ಬೇಗ ತಲುಪ್ತಾ ಇದ್ದಾರೆ ಅದು ಹಿಂದೆ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ. ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದಾರೆ ಆ ಸೋಷಿಯಲ್ ಮೀಡಿಯಾನ. ಕನ್ಸಿಸ್ಟೆನ್ಸಿ ಇಸ್ ಇಂಪಾರ್ಟೆಂಟ್. ಈಗ ಏನಾಗುತ್ತೆ ಗೊತ್ತಾ, ಈಗ ನಂದೇ ಎಕ್ಸಾಂಪಲ್ ಹೇಳ್ತೀನಿ. ನನ್ನ ಪೇಜ್ಗೆ ನಿಮ್ಮನೆ ಮಗಳಿಗಾದ್ರು ಸರಿ, ಜಸ್ಟ್ ಬ್ಯಾಂಗ್ಳೂರ್ಗಾದ್ರು ಸರಿ ಕರೆದ್ಬಿಟ್ಟು ಒಂದು ವಿಡಿಯೋ ಹಾಕಿರ್ತಾರೆ. ನಾನು ಎಫರ್ಟ್ ಹಾಕಿರ್ತೀನಿ, ಎಲ್ಲ ಕ್ಲೈಂಟ್ಸಿಗೂ ಮಾಡಿರೋ ಥರನೇ ನಾನು ನಿಮಗೆ ಕೆಲಸ ಮಾಡ್ತಿದ್ದೀನಿ. ಸೇಮ್ ಪರ್ಸನ್, ಸೇಮ್ ವಾಯ್ಸ್, ಸೇಮ್ ಟೈಪ್ ಆಫ್ ಕಂಟೆಂಟ್. ಬಟ್ ಒಂದು ವಿಡಿಯೋ ಸಕ್ಸಸ್ ಆಗುತ್ತೆ. ಅವ್ರದ್ದನ್ನ ನೋಡಿದ್ರೆ ಅಷ್ಟೊಂದು ಕೊಟ್ಟಿದ್ದಾರೆ ರೀಚು, ನಮ್ದು ಯಾಕೆ ರೀಚೇ ಕೊಟ್ಟಿಲ್ಲ? ನನ್ನ ಕೈಯಲ್ಲಿಲ್ಲ ಅಲ್ಗೋರಿಥಮ್. ಜನ ಎಕ್ಸೆಪ್ಟ್ ಮಾಡ್ತಾ ಇಲ್ಲ. ಪಕ್ಕದಲ್ಲಿ ಈ ಬ್ರ್ಯಾಂಡ್ ಹಾಕಿದೀನಿ, ನಮ್ದು ಪಕ್ಕದವ್ರು ಕರೆದ್ಬಿಟ್ಟು ಹಾಕ್ಸಿದ್ದಾರೆ, ನಂದು ಯಾಕೆ ರೀಚ್ ಬಂದಿಲ್ಲ, ಅವ್ರದ್ದು ಯಾಕೆ ರೀಚ್ ಕೊಟ್ಟಿದಾರ? ನನ್ನ ಕೈಯಲ್ಲಿಲ್ಲ. ಪ್ರಾಡಕ್ಟ್ ವ್ಯಾಲ್ಯೂ, ಜನ ಪ್ರಾಡಕ್ಟ್ ನೋಡ್ತಾರೆ, ಬ್ರ್ಯಾಂಡ್ ನೋಡ್ತಾರೆ. ಅಲ್ಲಿ ಒಂದು ಪಾಸಿಟಿವ್ ನೆಗೆಟಿವ್ ನಿಮ್ಮರಲ್ಲೂ ಇದೆ, ಅವರಲ್ಲೂ ಇದೆ. ಬಟ್ ಎಲ್ಲಿ ಬೂಮ್ ಆಗ್ತದೆ, ಅವ್ರು ಹೆಂಗೆ ಯುಟಿಲೈಸ್ ಮಾಡ್ಕೊತಾ ಇದ್ದಾರೆ, ಅವ್ರು ಏನು ಕರೆಕ್ಟ್ ವೇಲಿ ಹೋಗ್ತಾ ಇದ್ದಾರೆ, ಎಲ್ಲನೂ ಮ್ಯಾಟ್ರ್ ಆಗುತ್ತೆ. ಯಾವುದು ನಮ್ಮ ಕೈಲಿರಲ್ಲ. ಅಲ್ಗೋರಿಥಮ್ಮು ಎಲ್ಲ ಅಲ್ಗೋರಿಥಮ್ ಮೇಲೆ ವರ್ಕ್ ಆಗೋದು. ಆ್ಯಂಡ್ ಸುಮಾರು ಜೊತೆ ನೋಡ್ತೀವಿ, ಒಂದು ಬ್ರ್ಯಾಂಡ್ ಯಾವುದೋ ತುಂಬ ಡೀ ಪ್ರಮೋಟ್ ಆಗ್ಬಿಟ್ರೆ ಸಡನ್ನಾಗಿ ಒಂದು ಪಿ ಆರ್ ಮಾಡ್ತಾರೆ ಅವರು, ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬರಲಿ ಅಂತ. ಯೂಶಲಿ ನೋಡೋ ಒಂದು ಬ್ರ್ಯಾಂಡ್ಗೇನೋ ತುಂಬ ಕೆಟ್ಟ ಹೆಸರು ಬಂದಿದ್ದು ಬಿಕಾಸ್ ಆಫ್ ಸಮ್ ರಿವ್ಯೂ. ಅವ್ರು ಏನು ಮಾಡ್ತಾರೆ, ಪಿ ಆರ್ ಮಾಡ್ತಾರೆ, ಯಾವ ಥರ ಪಾಸಿಟಿವ್ ಆಗಿ ಹೇಳೋ ಥರ, ರೈಟ್? ಎಲ್ಲನೂ ಬಿಸ್ನೆಸ್ ಸ್ಟ್ರಾಟಜಿನೇ ವರ್ಕ್ ಆಗೋದು. ಆಯ್ತಾ, ದಿಸ್ ಇಸ್ ಹೆಂಗೆ ಅಂತಂದ್ರೆ
ಒಂದು ಬ್ರ್ಯಾಂಡಿಗೆ ಪಾಸಿಟಿವ್, ನೆಗೆಟಿವ್ ಒಂದೊಂದು ಕಡೆ ನೆಗೆಟಿವ್ ಸ್ಟ್ರಾಟಜಿನೇ ಒಂದು ಬ್ರ್ಯಾಂಡಿಗೆ ವರ್ಕ್ ಆಗುತ್ತೆ. ದಿಸ್ ಆಲ್ ಸ್ಟ್ರಾಟಜೀಸ್ ಅದಕ್ಕೆ PR ಟೀಮ್ ಬೇಕು ಅನ್ನೋದು. PR ಟೀಮ್ ಬರೀ ನೆಗೆಟಿವ್ ಸ್ಟ್ರಾಟಜಿ ಮಾಡ್ತಾರೆ ಅಂತಲ್ಲ, ಪಾಸಿಟಿವ್ ಆಗಿ ಒಂದು ಬ್ರ್ಯಾಂಡ್ ಇಂಪ್ಯಾಕ್ಟ್ ಆಗಬಾರ್ದು, ಆ ಬ್ರ್ಯಾಂಡ್ ನೇಮ್ ಹಾಳಾಗಬಾರ್ದು ಸೊಸೈಟಿಲಿ. ಆ ಬ್ರ್ಯಾಂಡ್ ನೇಮ್ನ ನೀವು ಬರೀ ಕರ್ನಾಟಕ, ಬೆಂಗಳೂರು ಅಷ್ಟೇ ಅಲ್ಲ, ವರ್ಲ್ಡ್ ವೈಡು ತೊಗೊಂಡೋಗೋಷ್ಟು ಕೆಪಾಸಿಟಿ PR ಮಾರ್ಕೆಟಿಂಗ್ ಇದೆ. ಅದು ರೈಟ್ ಆಡಿಯನ್ಸಿಗೆ ರೀಚ್ ಮಾಡೋದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಕರೆಕ್ಟ್ ಕಂಪನೀಸಿಗೆ ಕೊಟ್ಟು ಕರೆಕ್ಟ್ ಸ್ಟ್ರಾಟಜಿ ಮಾಡಿದಾಗ ಇದೆಲ್ಲ ನಿಮಗೆ ಬೆನಿಫಿಟ್ ಆಗಿ ಸಿಗುತ್ತೆ. ಪ್ಲಸ್ ಕನ್ಸಿಸ್ಟೆನ್ಸಿ. ಈಗ 1 ವಿಡಿಯೋ ಹಾಕ್ಸ್ದೆ, 2 ವಿಡಿಯೋ ಹಾಕ್ಸ್ದೆ, 3 ವಿಡಿಯೋ ಹಾಕ್ಸ್ದೆ, ಸೋಷಿಯಲ್ ಮೀಡಿಯಾಗೆ ಏನು ಮಾಡ್ತಾರೆ ಗೊತ್ತಾ, 1 ಮಂತ್ಗೇನೆ ಬರ್ತಾರೆ. ಸೋಷಿಯಲ್ ಮೀಡಿಯಾ ನನಗೆ ಸೋಷಿಯಲ್ ಮೀಡಿಯಾ ಸೆಟ್ ಮಾಡಿ, ನನ್ನ ಲಾಗಿನ್ ತೊಗೊಂಡು, ಅವ್ರ ಅಲ್ಗೋರಿಥಮ್ ಸೆಟ್ ಮಾಡಿ, ಅವ್ರಿಗೆ ಮೆಟಾ ಕೊಟ್ಟು, SEO ಕೊಟ್ಟು, ನನಗೆ ಆಡಿಯನ್ಸ್ ಏನು ಇಷ್ಟಪಡ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ನಂಗೆ 3 ಮಂತ್ಸ್ ಬೇಕು. ನಾನು ಹೇಳೋದು ಒಂದು ಮೀಟಿಂಗಲ್ಲಿ ಹೋದಾಗಾದ್ರು ಸರಿ, ಎಲ್ಲೇ ಕೂತಾಗಾದ್ರು ನಾನು ಹೇಳೋದು 3 ಮಂತ್ಸು ಒಂದು ಬ್ರ್ಯಾಂಡ್ನ ಅರ್ಥ ಮಾಡ್ಕೊಳಕ್ ನನಗೆ ಬೇಕು. ಈಗ 1 ಮಂತ್ ನನಗೆ ಕೊಟ್ಬಿಟ್ಟು ಏನು ವರ್ಕ್ ಆಗ್ತಾಯಿಲ್ಲ, ನೀನು ಏನು ಮಾಡ್ತಾ ಇದೀಯ, ನಂಗೆ ಏನು ಅರ್ಥ ಆಗ್ತಾ ಇಲ್ಲ ಸರ್, ಆಗಲ್ಲ ಹಂಗೆ. 3 ಮಂತ್ಸ್ ಪೇಷನ್ಸ್ ಇಂದ ಕಾಯಿರಿ. ಏನಮ್ಮ ನೆನ್ನೆ ವಿಡಿಯೋ ಹಾಕ್ತೆ ₹1 ಬಿಸ್ನೆಸ್ ಆಗಿಲ್ಲ, ಏನಮ್ಮ ಮುಂಚೆನೆ ಚೆನ್ನಾಗಿ ಬಿಸ್ನೆಸ್ ಆಗ್ತಿತ್ತು, ವಿಡಿಯೋ ಹಾಕಿದ್ಮೇಲೆ ಬಿಸ್ನೆಸ್ ಆಗ್ತಾ ನೋ, ಇದು ಏನು ವರ್ಕ್ ಆಗಲ್ಲ. ಇಟ್ ಟೆಕ್ನಾಲಜಿ, ಇಟ್ಸ್ ನಾಟ್ ಹ್ಯೂಮನ್, ಇಟ್ಸ್ ನಾಟ್ ರೋಬೋಟಿಕ್ಸ್, ಇಟ್ಸ್ ನಾಟ್ AI. ಹಿಂಗೆ ಹಾಕಿದ ತಕ್ಷಣ ಬಂದ್ಬಿಡೋದಕ್ಕೆ ಎಲ್ಲನೂ ಅಷ್ಟೇ. ಕನ್ಸಿಸ್ಟೆನ್ಸಿ, ಎಫರ್ಟ್, ಟೈಮ್, ಪೇಷನ್ಸ್, ಡೆಡಿಕೇಶನ್ಸ್ ಇಷ್ಟು ಬೇಕೇ ಬೇಕು ಈ ಫೀಲ್ಡಲ್ಲೂ. ಸೊ ಈಗ ನೋಡ್ತಿರೋರ್ಗೆ ಯಾರು PR ಏಜೆನ್ಸಿ ಸ್ಟಾರ್ಟ್ ಮಾಡ್ಬೇಕಂತಿದ್ರೆ ಸೊ ಏನು ರೆಕಮೆಂಡ್ ಮಾಡ್ತೀರಾ? ಕಲೀರಿ ಫಸ್ಟು. ಕಲ್ತು ಹೆಂಗ್ ಮಾಡಬೇಕು, ಏನು ಮಾಡಬೇಕು. ಹೋಗ್ತೀನಿ ಸುಮ್ಮನೆ ಈ PR ಮಾಡ್ತಾ ಇದ್ದಾರೆ, ಇಲ್ಲಿ ಹೋಗ್ಬಿಟ್ಟು ಅಚಾನಕ್ ಕರ್ಸ್ಬಿಟ್ಟು ವಿಡಿಯೋ ಹಾಕ್ಸ್ಬಿಟ್ರೆ ಬಿಸ್ನೆಸ್ ಗ್ರೋತ್ ಆಗುತ್ತೆ. ನೋ. ಬರೀ ಇನ್ಫ್ಲುಯೆನ್ಸಸ್ಸು ಅಷ್ಟೇ. ಸಮ್ಟೈಮ್ಸ್ ಏನಂತಾರೆ ಗೊತ್ತಾ, ನಮ್ಮ ವಿಡಿಯೋ ನೋಡ್ಬಿಟ್ಟು ಬಿಸ್ನೆಸ್ ಮಾಡ್ತಾ ಇದೆಯಾ. ನೋ, ದಟ್ ಈಸ್ ಮಿತ್. ರಿಮೂವ್ ದಟ್ ಥಿಂಗ್ಸ್ ಫ್ರಮ್ ದಿ ಮೈಂಡ್. ಬರೀ ಇನ್ಫ್ಲುಯೆನ್ಸಸ್ ಇಂದನೇ ಒಂದು ಬ್ರ್ಯಾಂಡ್ ಉದ್ಧಾರ ಆಗಲ್ಲ. ಬ್ರ್ಯಾಂಡ್ ಒಂದು ಬೆಳಿಬೇಕು ಅಂತಂದರೆ ಆಫ್ಲೈನ್ ಮೀಡಿಯಾ ಮಾರ್ಕೆಟಿಂಗ್ ಇರುತ್ತೆ, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಇರುತ್ತೆ, ಬ್ರ್ಯಾಂಡ್ ಬಿಲ್ಡಿಂಗ್ ಇರುತ್ತೆ, ಕಂಟೆಂಟ್ ಸ್ಟ್ರಾಟಜೀಸ್ ಇರುತ್ತೆ, ಮತ್ತು ನೀವು ಕಂಟೆಂಟ್ ಕ್ರಿಯೇಷನ್ಸ್ ಇರುತ್ತೆ, SEO ಮಾರ್ಕೆಟಿಂಗ್ ಇರುತ್ತೆ, ಮೆಟಾ ಇರುತ್ತೆ, ಗೂಗಲ್ ಆ್ಯಡ್ಸ್ ಇರುತ್ತೆ, ಐ ಆಮ್ ಸ್ಪೆಂಡಿಂಗ್ ಫಾರ್ ಯೂಟ್ಯೂಬ್ ಆ್ಯಡ್ಸ್, ಲಿಂಕ್ಡ್ಇನ್ ಮಾರ್ಕೆಟಿಂಗ್ ಇರುತ್ತೆ, ಈಗ ವಾಟ್ಸಪ್ ಕ್ಯಾಂಪೇನ್ ಬಂದಿದೆ. ಎಲ್ಲ ಕಡೆನೂ ನೀವು ಕ್ಯಾಂಪೇನ್ ಮಾಡಿದಾಗಲೇ ಒಂದು ಬ್ರ್ಯಾಂಡ್ ಬಿಲ್ಡ್ ಆಗೋದು. ಬರೀ ಒಂದು ಇನ್ಫ್ಲುಯೆನ್ಸರ್ಸ್ ವಿಡಿಯೋದಿಂದ ಬಿಸ್ನೆಸ್ ಆಗುತ್ತಾ? ನೋ, ಆಗತ್ತೆ, ಆಗಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಒಂದು ಬ್ರ್ಯಾಂಡಿಗೆ ಏನೆಲ್ಲ ಸ್ಟ್ರಾಟಜೀಸ್ ಆಗಬೇಕು ಅಂತಂದರೆ ಮಲ್ಟಿಪಲ್ ಥಿಂಗ್ಸ್ ಆಫ್ ಮಾರ್ಕೆಟಿಂಗ್ ಮಾಡಿದಾಗಲೇ ಒಂದು ಬ್ರ್ಯಾಂಡ್ ಬಿಲ್ಡ್ ಆಗಕ್ಕೆ ಸಾಧ್ಯ. ಸೊ ಗೌತಮ್ ಅವರೇ, ಕಮಿಂಗ್ ಟು ಅವನಿ ಸ್ಟುಡಿಯೋಸ್ ವಿಚ್ ಈಸ್ ಯುವರ್ ಬೇಬಿ ಇಟ್ಸ್ ಎ ನ್ಯೂ ಬೇಬಿ, ನ್ಯೂ ಬಾರ್ನ್ ಸೊ ಬೇಬಿ. ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಅವನಿ ಸ್ಟುಡಿಯೋಸ್ ಅಂದ್ರೆ ಏನು, ಏನು ಮಾಡ್ತಾ ಇದ್ದೀರಾ ಅಂತ? ಸೊ ಅವನಿ ಸ್ಟುಡಿಯೋಸ್ ಅನ್ನೋದು ಸ್ಟಾರ್ಟ್ ಆಗಿದ್ದು ನಿಮ್ಮನೆ ಮಗಳು ಒಂದು ಪೇಜ್ ಸ್ಟಾರ್ಟ್ ಆದಮೇಲೆ. ಸೊ ಅದನ್ನ ಪೇಜ್ನ ಆಸ್ ಎ ಕಂಟೆಂಟ್ ಕ್ರಿಯೇಟರ್ ನಾನು ಸ್ಟಾರ್ಟ್ ಮಾಡಿದ್ದು. ನಾನು ಅದನ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಯಾವತ್ತಾದ್ರೂ ನಾನು ಅದನ್ನ ಬಿಸ್ನೆಸ್ ಆಗಿ ಮಾಡಬೇಕು, ಬಿಸ್ನೆಸ್ಸಿಂದ ಒಂದು ಬಿಸ್ನೆಸ್ ಥಾಟಲ್ಲಂತೂ ನಾನು ಮಾಡಿಲ್ಲ. ನಾನು ಬಂದಿದ್ದ ಜರ್ನಿ ಫುಲ್ ಆಸ್ ಎ ಕಂಟೆಂಟ್ ಕ್ರಿಯೇಟರ್. ನಿಮ್ಮನೆ ಮಗಳು ಕಂಟೆಂಟ್ ಕ್ರಿಯೇಟರ್ ಆಗೇ ಜರ್ನಿ ಸ್ಟಾರ್ಟ್ ಆಯಿತು. ಆವಾಗ ನಾನು ಹೇಳ್ದಾಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ರೈಟ್ ಪ್ಲಾಟ್ಫಾರ್ಮ್ ಅನ್ನೋದು ಯಾಕೆ ಅಂತಂದರೆ, ನನಗೆ ಸಿಕ್ಕಿರೋ ಒಂದೊಂದು ಪ್ರತಿಯೊಂದು ವ್ಯಕ್ತಿಗಳು ಒಳ್ಳೆ ರೀತಿಯಾಗಿ ನಂಗೆ ಸಿಕ್ಕಿರೋದೆಲ್ಲ ಇದೇ ಥರ ನನ್ನ ಲೈಫಲ್ಲಿ ಮಿರಾಕಲ್ ಆಗಿದ್ದು. ಈಗ ನಿಮ್ಮನೆ ಮಗಳು ಪೇಜ್ ನೋಡಿ ನನಗೆ ಒಂದು DM ಬರುತ್ತೆ. ಸೊ ನಂದೊಂದು ಕಂಪ್ನಿ ಇದೆ, ಮಾರ್ಕೆಟಿಂಗ್ ಮಾಡಿಕೊಡಿ, ವಿ ಆರ್ ಇಂಟು ಕನ್ಸ್ಟ್ರಕ್ಷನ್, ವಿ ಆರ್ ಇಂಟು ಹಾಸ್ಪಿಟಾಲಿಟಿ ಇಂಡಸ್ಟ್ರಿ, ನಮ್ದು ಇದರೆಲ್ಲ ವೀಡಿಯೋಸ್ ನಿಮ್ಮಿಂದ ಬೇಕು ಅಂತ ಬಂದಿದ್ದ ವ್ಯಕ್ತಿ ನಾನು. ಹಿಂಗೆ ಎಲ್ಲ ಸ್ಟಾರ್ಟಪ್ಸ್ ಹೆಂಗೆ ಒಂದು ಕೆಫೆ ಕಾಫಿ ಡೇ ಆದರೂ ಸರಿ, ಒಂದು ಕಾಫಿಯಿಂದ ಸ್ಟಾರ್ಟ್ ಆಗುತ್ತೋ, ನಮ್ಮ ಅವನಿ ಸ್ಟುಡಿಯೋಸು ಹಾಗೆ ಸ್ಟಾರ್ಟ್ ಆಗಿದ್ದು. ಸ್ಟಾರ್ಬಕ್ಸ್ ನಾಗರಬಾವಿಲಿ ಒಂದು ಮೀಟಿಂಗ್ ಮಾಡಬೇಕಾದ್ರೆ ಥಾಟ್ ಪ್ರೋಸೆಸ್ ಇದ್ದಿದ್ದು, ನಾನು ಏನು ಮಾಡ್ತಾ ಇದ್ದೀನಿ, ವಾಟ್ ಈಸ್ ಅವರ್ ಕಂಪ್ನಿ, ವಾಟ್ ಈಸ್ ಮೈ ವಿಷನ್ ಆ್ಯಂಡ್ ಏಮ್ ಅನ್ನೋದನ್ನ ಕರೆಕ್ಟ್ ವೇ ಹೇಳಿದಾಗ ಅವ್ರಿಗೂ ಅದೇ ಥರ ವಿಷನ್ ಇತ್ತು. ನಾವಿಬ್ಬರು ಸೇರಿ ಡಿಸೈಡ್ ಮಾಡಿ ಈಸ್ ಆಲ್ಸೋ ಇಂಟು ಹಾಸ್ಪಿಟಾಲಿಟಿ, ಕನ್ಸ್ಟ್ರಕ್ಷನ್ಸು, ಈ ಫೀಲ್ಡಲ್ಲೇ, ರಿಯಲ್ ಎಸ್ಟೇಟ್ ಫೀಲ್ಡಲ್ಲೇ ಇರೋದ್ರಿಂದ ನನಗೆ ಆ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ನನಗೆ ಬಂದಿದ್ದೆಲ್ಲ ವೀಡಿಯೋ ಮಾಡಿಸಿದ ಕ್ಲೈಂಟ್ಸ್ ಎಲ್ಲ, ಮೇಡಮ್ ಮಾರ್ಕೆಟಿಂಗ್ ಮಾಡ್ತೀನಿ ಅಂತಿದ್ದೀರಾ, PR ಮಾಡ್ತೀನಿ ಅಂತಿದ್ದೀರಾ, ನಮ್ಮ ರಿಯಲ್ ಎಸ್ಟೇಟು ಮಾರ್ಕೆಟಿಂಗ್ ಮಾಡಿಕೊಡಿ, ನಮಗೂ ಸೇಲ್ಸ್ ಬೇಕು, ನಮಗೂ ಬ್ರ್ಯಾಂಡ್ ಬಿಲ್ಡಿಂಗ್ ಬೇಕು ಅಂತ. ಐ ಆಮ್ ಲೈಕ್, ನನ್ನ ಎಕ್ಸ್ಪೀರಿಯನ್ಸ್ ಬಂದು ಫುಡ್ಡು, ನಾನ್ ಫುಡ್ಡು, ಜ್ಯುವೆಲರಿ ಏನೇ ಕೊಡಿ ನಾನು ಮಾಡಿಬಿಡ್ತೀನಿ. ಬಟ್ ರಿಯಲ್ ಎಸ್ಟೇಟ್ ನನ್ನ ನ್ಯೂ, ನನಗೇನು ನಾಲೆಡ್ಜ್ ಇರಲಿಲ್ಲ, ನನಗೇನು ಗೊತ್ತಿರಲಿಲ್ಲ. ಆವಾಗ ಇವರು ಬಂದಾಗ ಇಬ್ರದ್ದು ಥಾಟ್ ಪ್ರೊಸೆಸ್ ಸ್ಟಾರ್ಟ್ ಆಯಿತು. ಸುಹಾಸ್ ಅಂತ ಈಸ್ ಆಲ್ರೆಡಿ ರನ್ನಿಂಗ್ ಪ್ಲಾನ್ ಮೈ ಸ್ಪೇಸ್ ಕಂಪನಿ. ಸೊ ನಾವಿಬ್ಬರು ಸೇರಿ ಕನ್ಸ್ಟ್ರಕ್ಷನ್ಸ್, ರಿಯಲ್ ಎಸ್ಟೇಟ್ ಎಕ್ಸ್ಪೀರಿಯನ್ಸ್ ಅವ್ರು ಇರೋದು, ನನಗೆ ಮಾರ್ಕೆಟಿಂಗ್ ಎಕ್ಸ್ಪೀರಿಯನ್ಸ್ ಸೇರಿ ಅವನಿ ಸ್ಟುಡಿಯೋಸ್ ಅಂತ ಆಯಿತು. ಅವನಿ ಸ್ಟುಡಿಯೋಸ್ ಇಸ್ ನಥಿಂಗ್ ಬಟ್ ರಿಯಲ್ ಎಸ್ಟೇಟ್ ಮಾರ್ಕೆಟಿಂಗ್ ಕಂಪನಿ. ಸೊ ಇಟ್ಸ್ ಅವರ್ ನ್ಯೂ ವೆಂಚರ್, ಇಟ್ಸ್ ಅವರ್ ನ್ಯೂ ಸ್ಟಾರ್ಟಪ್. ಸೊ ಐ ಮೀನ್ ಲೈಕ್ ಬೆಂಗಳೂರಲ್ಲಿ ಹುಡುಕಿದ್ರೆ ಗಲ್ಲಿಗೆ ಒಂದು ಏಜೆನ್ಸಿ ಇದೆ, PR ಮಾರ್ಕೆಟಿಂಗ್, ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ. ಲೈಕ್ ವೈ ಶುಡ್ ಪೀಪಲ್ ಸೆಲೆಕ್ಟ್ ಅವನಿ ಸ್ಟುಡಿಯೋಸ್ ಓನ್ಲಿ? ಸಿ ಆಸ್ ಐ ಟೋಲ್ಡ್ ಯು, ನಿಮಗೆ ಗಲ್ಲಿಗೆ ಎಲ್ಲ PR ಮಾರ್ಕೆಟಿಂಗ್ ಇರೋರು ಡಿಫ್ರೆಂಟ್ ಕ್ಯಾಟಗರಿ ಆಫ್ ಮಾರ್ಕೆಟಿಂಗ್ ಏಜೆನ್ಸೀಸ್. ನಿಮಗೆ ರಿಯಲ್ ಎಸ್ಟೇಟ್ ಅಂತ ಬಂದಾಗ ರಿಯಲ್ ಎಸ್ಟೇಟ್ ಆಡಿಯನ್ಸಸ್ ಡಿಫ್ರೆಂಟ್ ನೀಶ್ ಆಯ್ತಾ ತೇಜಸ್. ಈಗ ನಿಮ್ಗೆ ಈಸಿ ಒಂದು ರೆಸ್ಟೋರೆಂಟ್ ಮಾರ್ಕೆಟಿಂಗ್ ಮಾಡೋದು, ನಾನ್ F&B ಇಂಡಸ್ಟ್ರಿ ಮಾಡೋದೆಲ್ಲ
ಯಾಕಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಜರ್ನಿ ಆಗೋಗಿದೆ, ಈಸಿ ಆಗೋಗಿದೆ. ಈಗ ಜನಕ್ಕೂ ಒಂದು ಪಲ್ಸ್ ಸಿಕ್ಬಿಟ್ಟಿದೆ ಏನ್ ಮಾಡ್ಬೋದು ಅಂತ. ಬಟ್ ರಿಯಲ್ ಎಸ್ಟೇಟ್ ಇಟ್ಸ್ ಟ್ರಸ್ಟ್ ಬಿಲ್ಡಿಂಗ್ ಫ್ಯಾಕ್ಟರ್. ನೀವು ಎಲ್ಲಾನು ಹೋಗ್ಬಿಟ್ಟು ರಿಯಲ್ ಎಸ್ಟೇಟ್ ಮಾರ್ಕೆಟಿಂಗ್ ಮಾಡ್ತೀನಿ ಅಂತಲ್ಲ, ಹಿಂದೆ ಲೀಗಲ್ ಕರೆಕ್ಟ್ ಆಗಿದೆಯಾ, ಜನ ನಿಮ್ಮನ್ನ ನೋಡ್ಬಿಟ್ಟು ಒಂದು ದುಡ್ಡು ಹಾಕಿರ್ತಾರೆ. ಸೊ ಎಲ್ಲ ಕಂಪ್ನೀಸಲ್ಲೂ ಎಲ್ಲ ನಮ್ಮ ಕಂಪ್ನಿ ಅವನಿ ಸ್ಟುಡಿಯೋಸೇ ಏನಕ್ಕೆ ಸೆಲೆಕ್ಟ್ ಮಾಡಬೇಕು ಅಂತ ಹೇಳ್ತೀನಿ ಕೇಳಿ. ಪರ್ಸ್ನಲ್ ಆಗಿ ನಮ್ಮ ಹತ್ರ ಲೀಗಲ್ ಅಡ್ವೈಸರ್ ಇದ್ದಾರೆ. ನೀವು ಏನೇ ಪ್ರಾಜೆಕ್ಟ್ ನನ್ನ ಹತ್ರ ಆಸ್ ಎ ಕ್ಲೈಂಟ್ ನೀವು ಬಂದರು ಅಂದ್ರೂ ನಾವು ಕಂಪ್ಲೀಟ್ ಆಗಿ ಎಂಡ್ ಟು ಎಂಡು ಲೀಗಲ್ಲು ವೆರಿಫಿಕೇಶನ್ ಮಾಡಿನೇ ಒಂದು ಪ್ರಾಜೆಕ್ಟ್ನ ತಗೊಳ್ತೀವಿ ನಾವು. ಆ ಪ್ರಾಜೆಕ್ಟ್ನ ಅಷ್ಟೇ ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ಸ್ನ ನಾವು ತಗೊಳ್ತಾ ಇರೋದು. ಸೊ ಅವಾಗ ಏನಾಗುತ್ತೆ, ಜನ ನನ್ನನ್ನು ನಂಬಿ ಬಂದು ಇನ್ವೆಸ್ಟ್ ಆಗ್ದಾಗ, ನಮ್ಮನ್ನು ನಂಬಿ ಇನ್ವೆಸ್ಟ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಕರೆಕ್ಟ್ ಪರ್ಸನ್. ಈಗ ನಿಮ್ಮನೆ ಮಗಳು ಅಂತ ನಾನು ಹೆಸರಿಟ್ಟಿದೆ ಏನಿಗೆ ಗೊತ್ತಾ, ಇದೇ ರೀಸನ್ಗೆ. ನನ್ನ ವಿಡಿಯೋಸ್ ನೋಡಿ ಮನೆಗೆ ಇನ್ವೆಸ್ಟ್ ಮಾಡಿ ಒಂದು ಮನೆ ತೊಗೊಂಡಾಗ ಅವರಿಂದ ನೋಡ್ಬಿಟ್ಟು ತೊಗೊಂಡೆ ನಾನು ಕನೆಕ್ಟ್ ಆಗ್ತೀನಿ. ನಮ್ಮನೆ ಮಗಳಪ್ಪ ಇವಳು, ಇವರಿಂದ ನಮಗೆ ಒಂದು ಮನೆ ಸಿಕ್ತು. ನಾನು ಕರೆಕ್ಟಾಗಿ ಮಾಡಿದಾಗಲೇ ಅದು ವರ್ಕ್ ಆಗೋದಲ್ವಾ. ನಾನು ತಂದು ಬೇರೆಯವ್ರ ಬೇರೆ ಇದ್ರ ಥರ ಮೋಸ ಮಾಡೋದು, ನಮ್ಮನ್ನು ನೋಡಿ ಇನ್ವೆಸ್ಟ್ ಮಾಡಿ ದುಡ್ಡು ಹಾಳು ಮಾಡ್ಕೊಂಡೆ ಆ ಥರ ಕಣ್ಣೀರು ಹಾಕ್ಸ್ಬೇಕು, ಆ ಥರ ಇಂಟೆನ್ಷನ್ ಒಂಚೂರು ಇಲ್ದೇ ಕ್ಲಿಯರ್ ವಿಷನ್ ಇಟ್ಕೊಂಡು ಮಾಡಿರೋ ಕಂಪ್ನಿ ಇದು. ಕಂಪ್ಲೀಟ್ ಆಗಿ ಲೀಗಲ್ ವೆರಿಫಿಕೇಶನ್ ಪ್ರಾಜೆಕ್ಟ್ಸ್ನ ಅಷ್ಟೇ ನಾವು ಇದನ್ನು ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ಸ್ ಮಾಡ್ತಾ ಇರೋದು. ಸೊ ಎಲ್ಲದಕ್ಕಿಂತ ಡಿಫ್ರೆಂಟ್ ಆಗಿ ಈ ಥಾಟ್ ಪ್ರೊಸೆಸ್ ಇಬ್ಬರಲ್ಲೂ ಇದ್ದಿದ್ದರಿಂದ ಈ ವಿಷನ್ ಫುಲ್ಫಿಲ್ ಆಗ್ತದೆ. ಎಸ್. ಸೊ ಈಗ ನೋಡ್ತಿರೋ ಸ್ಮಾಲ್ ಬಿಸ್ನೆಸ್ ಓನರ್ಸ್ ಆಗಲಿ ಇಲ್ಲ ಬಿಗ್ ಬಿಸ್ನೆಸ್ ಓನರ್ಸ್ ಆಗಲಿ, ಅವ್ರ ತಲೆ ಇಷ್ಟು ಬಜೆಟ್ ಅಂತ ಇರುತ್ತೆ, ರೈಟ್? ಸೊ ಮಿನಿಮಮ್ ಬಜೆಟ್ ಇನ್ ಟರ್ಮ್ಸ್ ಆಫ್ ಮನಿ ಮಾನಿಟ್ರಿ ಹೇಳಿದ್ರೆ ಎಷ್ಟು ಬಜೆಟ್ ಇಟ್ಕೊಂಡು ನಿಮ್ಮ ಹತ್ರ ರೀಚ್ ಔಟ್ ಆಗಬೇಕಾಗುತ್ತೆ? ತೇಜಸ್, ಇಷ್ಟೇ ಬನ್ನಿ ಅಷ್ಟೇ ಬನ್ನಿ, ಆ ಕಂಪ್ನಿನೇ ಬನ್ನಿ, ಈ ದೊಡ್ಡದವ್ರೆ ಅಂದರೆ ಫುಲ್ಲಿ ಎಕ್ಸ್ಟಾಬ್ಲಿಷೇ ಬನ್ನಿ, ಇಲ್ಲ ನಾನು ಫಸ್ಟೇ ಸ್ಟಾರ್ಟಪ್ ಅಲ್ಲ. ನೋ, ನಿಮ್ಮ ವಿಷನ್, ನಿಮ್ಮ ಪ್ರಾಡಕ್ಟ್. ನಾನು ಮಾರ್ಕೆಟಿಂಗ್ ತೊಗೊಳಕ್ಕಿಂತ ಮುಂಚೆನೂ ನಾವು ಕುತ್ಕೊಂಡು ಅನಲೈಸ್ ಮಾಡ್ತೀವಿ. ಈ ಬ್ರ್ಯಾಂಡಿಂಗ್ ನಾನು ಎಫರ್ಟ್ ಹಾಕಿದೆ, ನಾನಲ್ಲ, ನಂದು ಓಲ್ಡ್ ಟೀಮ್ ಆಲ್ಮೋಸ್ಟ್ 10 to 12 ಮೆಂಬರ್ಸ್ ವರ್ಕ್ ಮಾಡಬೇಕಾದ್ರೆ ಒಂದು ಪ್ರಾಜೆಕ್ಟಿಗೆ ಅಷ್ಟು ಟೈಮ್, ಎಫರ್ಟ್, ಎನರ್ಜಿನ ಕರೆಕ್ಟ್ ಪರ್ಸನ್ಗೆ ಆಗ್ತಾ ಇದೀವ, ಕರೆಕ್ಟ್ ಪ್ರಾಡಕ್ಟಿಗೆ ಆಗ್ತಾ ಇದೀವ. ಈ ಪ್ರಾಡಕ್ಟ್ ನಾನು ಇಷ್ಟು ಎಫರ್ಟ್ ಹಾಕಿ ಟೀಮಿಂದ ಬಿಲ್ಡ್ ಮಾಡಿ ನಾನು 100% ಅವ್ರಿಗೆ ಔಟ್ಪುಟ್ ಕೊಡ್ತಾ ಇದ್ದೀನ. ನಾನು ಫಸ್ಟು ಕುತ್ಕೊಂಡು ಅನಲೈಸ್ ಮಾಡ್ತೀನಿ, ಈ ಬ್ರ್ಯಾಂಡ್ನ ನಾನು ತೊಗೋಬೇಕಾ ಬೇಡವಾ, ಈ ಬ್ರ್ಯಾಂಡ್ನ ನಾನು ಮಾರ್ಕೆಟಿಂಗ್ ಮಾಡಿದ್ರೆ ನನಗೆ ಕ್ರಾಸ್ ಪ್ರಮೋಷನ್ ಆಗುತ್ತಾ, ಸೇಲ್ ಆಗುತ್ತಾ, ಬಿಸ್ನೆಸ್ ಆಗುತ್ತಾ, ಏನಾಗುತ್ತೆ ಅನ್ನೋದು ಫಸ್ಟ್ ನಾವೊಂದು ಪ್ರಾಡಕ್ಟ್ನ ಅರ್ಥ ಮಾಡ್ಕೋಬೇಕು. ಎಲ್ಲರಿಗೂ ಎಲ್ಲಾನು ಮಾರ್ಕೆಟಿಂಗ್ ಮಾಡ್ತೀವಿ ಅಂತ ನಾವು ಹೇಳೋದೇ ಇಲ್ಲ. ಹೌದು ಸಮ್ಟೈಮ್ಸ್ ನಿಮಗೆ ನಾವು ರಿಜೆಕ್ಟ್ ಮಾಡಿದಾಗ ಇವತ್ತು ಬೇಜಾರಾಗ್ಬೋದು, ಹೌದು ಬಟ್ ರೀಸನ್ಸ್ ಇರುತ್ತೆ. ಕರೆಕ್ಟಾಗಿ ಎಕ್ಸೆಪ್ಟ್ ಮಾಡಿದಾಗ ರೀಸನ್ಸ್ ಇರುತ್ತೆ. ಈ ಪ್ರಾಡಕ್ಟ್ನ ನಾನು ಮಾರ್ಕೆಟಿಂಗ್ ಮಾಡಿದ್ರೆ ಅವ್ರಿಗೂ ಒಳ್ಳೇದಾಗುತ್ತೆ, ನನ್ನ ಕಂಪ್ನಿಗೂ ಒಳ್ಳೇದಾಗುತ್ತೆ, ಬ್ರ್ಯಾಂಡು ಬಿಲ್ಡ್ ಆಗುತ್ತೆ, ವರ್ಡ್ ಆಫ್ ಮೌತ್ ಜನಕ್ಕೂ ಸ್ಪ್ರೆಡ್ ಆಗುತ್ತೆ. ಅವರೇ ನಿಮ್ಮನ್ನ ಮತ್ತೆ ಯಾರಪ್ಪ ಈ ಕಂಪ್ನಿ ಮಾರ್ಕೆಟಿಂಗ್ ಮಾಡ್ತಿರೋರು ಬನ್ನಿ ಅಂತ ಹುಡ್ಕೊಂಡು ಇನ್ನೊಬ್ರು ಕ್ಲೈಂಟ್ಸ್ ನನಗೆ ಬರ್ತಾರೆ. ವರ್ಡ್ ಆಫ್ ಮೌತ್ ಅಂಡ್ ನೋಡ್ತಿರೋರು ಕೂಡ, ಐ ಮೀನ್ ಲೈಕ್ ದೇ ಶುಡ್ ನಾಟ್ ಕಮ್ ವಿತ್ ಎಕ್ಸ್ಪೆಕ್ಟೇಷನ್ ಸೇಯಿಂಗ್ ದಟ್ ನೀವು ಅವ್ರು ಓವರ್ ನೈಟ್ ಕರೋಡ್ಪತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು. Right. ಎಲ್ಲದಕ್ಕೂ ಟೈಮ್ ಹಿಡಿಯುತ್ತೆ, ಟೈಮ್ ಪೇಷನ್ಸ್. ಈಗ ನಾವು ಕ್ಲೈಂಟ್ಸ್ಗಾದ್ರೂ ಸರಿ ಸೆಲೆಕ್ಟ್ ಮಾಡ್ಬೇಕು. ನಾನು ಫೇಲ್ಯೂರ್ ಆಗಿದ್ದೀನಿ, ಆಗಿಲ್ಲ ಅಂತಲ್ಲ. ಎಷ್ಟೊಂದು ದುಡ್ಡಿನ ಆಸೆ ಅನ್ನೋದಕ್ಕಿಂತನೂ ನನಗೆ ನೀಡಿತ್ತು, ನಂಗೆ ರಿಕ್ವೈರ್ಮೆಂಟ್ ಇತ್ತು. ಯಾಕಂದರೆ ನನ್ನ ಕೆಲಸ ಬಿಟ್ಟಿದೆ, ನಂಗೆ ಈ ಬಿಲ್ ಆದ್ರೇ ಈ ಮಂತ್ ನಾನು ಸರ್ವೈವ್ ಆಗೋಕ್ಕಾಗೋದು. ನನಗೂ EMIs ಇದೆ, ನನಗೂ ಫ್ಯಾಮಿಲೀಸ್ ಇದೆ. ಅದನ್ನೆಲ್ಲ ಸರ್ವೈವ್ ಮಾಡ್ಕೊಳ್ಳೋಕೆ ನಂಗೆ ಬಿಲ್ ಪಾಸ್ ಆದ್ರೇ ತಾನೇ ನಾನು ಸರ್ವೈವ್ ಆಗೋಕ್ಕಾಗೋದು. ಆವಾಗ ನನಗೆ ಮೋಟಿವೇಶನ್ ಇನ್ನೂ ಕೆಲಸ ಮಾಡೋದಕ್ಕೆ. ಇಲ್ಲೇ ಏನು ಬರ್ತಾ ಇಲ್ಲ ಅಂದರೆ ಬಿಡಪ್ಪ ಇನ್ನೊಂದು ರೆಸ್ಯೂಮೆ ಅಪ್ಡೇಟ್ ಮಾಡ್ಬಿಟ್ಟು ಕೆಲ್ಸಕ್ಕೆ ಹೋಗೋಣ ಅನ್ನೋ ಥರನೂ ಇತ್ತು ನನಗೆ. ಆ ಟೈಮಲ್ಲೂ ನಾನು ಮಾಡಿರೋದು ದುಡ್ಡಿನ ನೀಡಿಗೋಸ್ಕರ ಕ್ಲೈಂಟ್ ತೊಗೊಂಡ್ಬಿಡ್ತಾ ಇದೆ. ನನಗೆ ಅಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟ. ಈಗ ನನ್ನ ವಿಡಿಯೋಗ್ರಾಫರ್ ಟೀಮ್ಸ್ ಆದರೂ ಸರಿ, ನಾನು ಅಲ್ಲಿ ಹೋಗಲ್ಲ, ಅವ್ರು ನನ್ನ ಕರೆಕ್ಟಾಗಿ ಟ್ರೀಟ್ ಮಾಡಲ್ಲ, ನಂಗೆ ಇಷ್ಟ ಇಲ್ಲ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ. ನನ್ನ ಟೀಮಿಗೆ ನಾನು ಕರೆಕ್ಟಾಗಿ ಕೆಲಸ ಮಾಡ್ಸೋಕ್ಕಾಗ್ತಾ ಇಲ್ವಲ್ಲ, ಆ ಥರ ಫೇಲ್ಯೂರು ಆಗಿದೆ. ಅದೆಲ್ಲ ಲೆಸನ್ ಕಲಿತೆ ನನಗೇನು ಮಾಡ್ತಾ ಇದ್ದೀನಿ, ಐ ಆಮ್ ವೆರಿ ಚೂಸಿ ವೈಲ್ ಸೆಲೆಕ್ಟಿಂಗ್ ದ ಕ್ಲೈಂಟ್. ತುಂಬ ಚೂಸ್ ಮಾಡಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಹಂಗಾಗಿ ಇದು ನನ್ನ ಒನ್ ಆಫ್ ದ ಗ್ರೋತಿಗೆ ಮೇಜರ್ ರೀಸನ್. ಓಕೆ, ಈಗ ನೋಡ್ತಿರೋರು ಮೆಜಾರಿಟಿ ಪೀಪಲ್ಲು ಬಿಸ್ನೆಸ್ ಓನರ್ಸು ನಂಗೆ ಸೇಲ್ಸ್ ಬೇಕು, ಅದಕ್ಕೋಸ್ಕರ ಮಾರ್ಕೆಟಿಂಗ್ ಮಾಡಿ ಅಂತಾರೆ. ಬಟ್ ವಾಟ್ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ಇಸ್ ಬ್ರ್ಯಾಂಡ್ ಫಸ್ಟ್ ಮಾಡಬೇಕು, ಬ್ರ್ಯಾಂಡ್ ಬಿಲ್ಡಿಂಗ್ ಫಸ್ಟ್ ಮಾಡಿ, ಕಂಟೆಂಟ್ ಮಾಡಿ, ರೈಟ್? ಇದನ್ನ ಮಾಡಲ್ಲ. ಬಟ್ ಡೈರೆಕ್ಟಾಗಿ ನಿಮ್ಮ ಹತ್ರ ಬಂದು ನನಗೆ ಸೇಲ್ಸ್ ಮಾಡ್ಕೊಡಿ, ಜಾಸ್ತಿ ಲೀಡ್ಸ್ ನೀವು ತಂದ್ಕೊಡಿ ಅಂತ ಎಜುಕೇಟ್ ಕೇಳ್ತಾರೆ. ಮಾಡಬೇಕು. ಇದು ಯಾವುದನ್ನು ಬುಕ್ಕಲ್ಲಿ ಬುಕ್ಕಲ್ಲಿ ತಿಳಿಯೋ ಟರ್ಮ್ಸ್ ಅಲ್ಲ. ಈಗ ಎಷ್ಟೊಂದು ಜನಕ್ಕೆ ನನಗೆ ಓಲ್ಡ್ ಸ್ಕೂಲ್ ಅಂದರೆ ತುಂಬ ಏಜ್ ಆಗಿರೋ ಓನರ್ಸ್ ಇರ್ತಾರೆ, ಅವ್ರು ತುಂಬ ಇನ್ವೆಸ್ಟ್ ಮಾಡಿರ್ತಾರೆ, ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿರ್ತಾರೆ. ಅವ್ರಿಗೆ ಸೋಷಿಯಲ್ ಮೀಡಿಯಾ ಅಂದರೆ ಏನು ಗೊತ್ತಿಲ್ಲ. ಅವಾಗ ಹೇಳ್ತಾರೆ, ಬಿಡಮ್ಮ, ಅವಾಗ ಯಾವುದೋ ಹೀರೋಯಿನ್ನ ಕರೆಸ್ತೆ ಮಾಡಿದೆ, ನಾವೆಲ್ಲ ನ್ಯೂಸಲ್ಲಿ ಹಾಕ್ಸ್ತಾ ಇದ್ವಿ, ಫುಲ್ಲು TV ಅಡ್ವರ್ಟೈಸ್ಮೆಂಟ್ ಕೊಡಿಸ್ತಾ ಇದ್ವಿ, ಅಲ್ಲೆಲ್ಲೋ ಬ್ಯಾನರ್ ಹಾಕ್ಸ್ತಾ ಇದ್ದೆ ನಾನು, ನಂಗೆ ಇಷ್ಟಷ್ಟೇ ಗೊತ್ತು. ಇದೆಲ್ಲ ಮಾಡಿದ್ರೆ ಏನೂ ವರ್ಕ್ ಆಗ್ತಾಯಿಲ್ಲ. ಈಗ ಯಾಕೆ ನೀವು ಬಂದಿದ್ದೀರಾ, ಏನಿದು ಡಿಜಿಟಲ್ ಮೀಡಿಯಾ, ಈಗೇನು 5 ಸೆಕೆಂಡಲ್ಲಿ ನೀನು ಏನು ವಿಡಿಯೋ ತೋರಿಸ್ತೀಯ ನಂದು, ಈಗ ಬರೀ 30 ಸೆಕೆಂಡ್ ಅಂತಾರಲ್ಲ. ಆವಾಗಿನ ಕಾಲದಲ್ಲಿ ನಾವೆಲ್ಲ 1 hour ಅಡ್ವರ್ಟೈಸ್ಮೆಂಟ್ ಆ ಥರ ಎಲ್ಲ ಮಾಡಿತಿದ್ವಿ, ಈಗ ಏನು ಮಾಡ್ತಾ ಇದೆಯಾ ನೀನು ಅಂತ ಕೇಳ್ತಾರೆ. ಯು ಎಜುಕೇಟ್ ದೆಮ್, ಬಿಕಾಸ್ ಎಲ್ಲರಿಗೂ ಎಲ್ಲನೂ ನಾಲೆಡ್ಜ್ ಇರುತ್ತೆ ಅಂತಲ್ಲ. ಈ ಕ್ಲೈಂಟ್ಸ್ ಬರೋರ್ಗೂ ಅಷ್ಟೇ. ಒಂದೊಂದು ಕ್ಲೈಂಟ್ಸಿಗೆ ನಾನು 10 ನಿಮಿಷ
ನಿಮಿಷದಲ್ಲೇ ಮೀಟಿಂಗ್ ಮುಗಿಸಿದ್ದೀನಿ. ಒಂದೊಂದು ಕ್ಲೈಂಟ್ಸಿಗೆ ನಾನು 3 ಅವರ್ಸ್ ಕುತ್ಕೊಂಡು ಎಜುಕೇಟ್ ಮಾಡಿದ್ದೀನಿ. ಇಲ್ಲ ಹಿಂಗೆ ಅಷ್ಟೆಲ್ಲ ಮಾಡಿದ್ರು ನೆಕ್ಸ್ಟ್ ಮೀಟಿಂಗು ಒಂದೊಂದು ಮೀಟಿಂಗ್ ಅಂತೂ 10 ಸತಿ ಈಗ ಅದೊಂದು ಇನ್ಫ್ಲುಯೆನ್ಸರ್ಸ್ ಹೇಳ್ತಾರೆ, ಓಹ್ PR ಗಳು ದುಡ್ಡು ತಿಂತಾರೆ, PR ಗಳು ದುಡ್ಡು ಮಾಡ್ಕೊಳ್ತಾರೆ, ನಮ್ಮ ಹತ್ರ ಕೆಲಸ ಮಾಡಿಸ್ತಾರೆ, ನಮಗೆ ಬಜೆಟೇ ಕೊಡಲ್ಲ, ಅವ್ರಿಗೆ ಬಜೆಟ್ ಕೊಟ್ಟಿರ್ತಾರೆ. ನೋ, ಒಂದು ಕ್ಲೈಂಟ್ನ ತರಬೇಕು ಅಂದಾಗ ನಾವು ಎಷ್ಟು ಎಫರ್ಟ್ ಹಾಕಿರ್ತೀವಿ ಅದರಿಂದ. ಒಂದು ಬ್ರ್ಯಾಂಡ್ನ ಬಿಲ್ಡ್ ಮಾಡೋಕೆ 10 ಸತಿ ಮೀಟಿಂಗ್ ಹೋಗಿ ಅದೆಲ್ಲ ಡೌಟ್ಸ್ ಕ್ಲಿಯರ್ ಮಾಡಿ ಒಂದು ಅಗ್ರಿಮೆಂಟ್ ಮಾಡಿ ಮಾಡಿರ್ತೀನಿ. ಈಗ 50% ಪೇಮೆಂಟ್ ಮಾಡಿರ್ತಾರೆ, 15 ದಿನ ಆದಮೇಲೆ ನನಗೆ ಕೆಲಸನೇ ಆಗಿಲ್ಲ, ನಂಗೆ ಬೇಡ ಅಂತ ರಿಜೆಕ್ಟ್ ಮಾಡ್ತಾರೆ. ನಂಗೆ ಎಷ್ಟೊಂದು ಕಡೆ ಬಿಲ್ಲೇ ಪಾಸ್ ಆಗಿರಲ್ಲ, ಎಷ್ಟೊಂದು ಕಡೆ ದುಡ್ಡು ಬಂದಿರಲ್ಲ. ನಾವು ನಿಮಗೆ ಪೇಮೆಂಟ್ ಮಾಡೋಕೆ ಡಿಲೇ ಮಾಡಿರ್ತೀವಿ ಅಂದರೆ ನಮ್ಗೆ ಎಷ್ಟೊಂದು ಹಿಂದ್ಗಡೆ ಈ ಥರ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇರ್ತಾರೆ. ಅವಾಗ ನಾನು ಇನ್ಫ್ಲುಯೆನ್ಸರ್ ನನಗೆ ಈ ಥರ ಪ್ರಾಬ್ಲಮ್ ಆಗ್ತದೆ ಅಂತಂದರೆ ಗೊತ್ತಿರೋರು ಅರ್ಥ ಮಾಡ್ಕೊಳ್ತಾರೆ, ಗೊತ್ತಿದ್ದವ್ರು ಮಾಡಲ್ಲ. ಕೈಯಿಂದ ನಾವು ಪೇಮೆಂಟ್ ಮಾಡಿರ್ತೀವಿ, ನಮಗೂ ರೊಟೇಷನ್ಸ್ ಆಗ್ತಾ ಇರುತ್ತೆ. ಈ ಥರ ಎಲ್ಲ ತುಂಬ ಡ್ರಾಬ್ಯಾಕ್ಸ್ ಇದೆ ತೇಜಸ್ ಇಲ್ಲಿ. ಐ ಮೀನ್ ನಂಗೆ ಇನ್ನೊಂದು ನಗು ಬರೋಂಥ ವಿಷಯ ಏನಂದರೆ, ಕೆಲವೊಂದು ಬ್ರ್ಯಾಂಡ್ಸ್ಗಳು ಬರ್ತಾರೆ, ಅವ್ರು ಬಂದು ಹೇಳ್ತೀವಿ ನನ್ನ ಕಂಟೆಂಟ್ನ ವೈರಲ್ ಮಾಡಿ 1 ಮಿಲಿಯನ್ ವ್ಯೂಸ್ ಬರಬೇಕು, 1 ಮಿಲಿಯನ್ ಫಾಲೋವರ್ಸ್ ಆಗಬೇಕು, ಈ ಥರ ಬರ್ತಾರೆ. ಬಜೆಟ್ ನೋಡಿದ್ರೆ ಇಷ್ಟು ಚಿಕ್ಕದಾಗಿದೆ, ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ಇಟ್ಸ್ ನಾಟ್ ದಟ್ ಬಜೆಟ್ ಪ್ರಾಬ್ಲಮ್ ಅಲ್ಲ, ಬಟ್ ಅಂದರೆ ಆ 1 ಮಿಲಿಯನ್ ಫಾಲೋವರ್ಸ್ಗೆ ಹೋಗೋಕೆ, 1 ಮಿಲಿಯನ್ ವ್ಯೂಸ್ಗೆ ಹೋಗೋಕೆ ಭಾಳಷ್ಟು ಜರ್ನಿ ಇದೆ. ಸೊ ಇದ್ರ ಬಗ್ಗೆ ಅವನಿ ಸ್ಟುಡಿಯೋಸ್ ಆಗಿ ಫೌಂಡರ್ ಆಗಿ ಕೋ-ಫೌಂಡರ್ ಆಗಿ ನೀವೇನು ಕಮೆಂಟ್ ಮಾಡ್ತೀರಿ? ನನಗೂ ಅದೇ ಪ್ರಾಬ್ಲಮ್ಮು. ಏನಮ್ಮ ನಾನು ಕೊಟ್ಟಾಗ 100 ಫಾಲೋವರ್ಸ್ ಇದ್ರು, ಇನ್ನೂ 5 ಫಾಲೋವರ್ಸ್ ಮಾಡಿಲ್ವಲ್ಲ ನೀನು. ರಾತ್ರಿ ಆಗಲ್ಲ. ನೀವು ಏನೇ ಮೆಟ್ಟಾಗಿ ಸ್ಪೆಂಡ್ ಮಾಡಿದ್ರು ನಿಮ್ಮ ಫಸ್ಟು ಬ್ರ್ಯಾಂಡಿಂಗ್. ಅದಕ್ಕೆ ಹೇಳೋದು, ಇದೇ ಮಾತಿಗೆ ಈ ಥರ ಕ್ರಾಸ್ ಕ್ವಶನ್ಸ್ಗೆ ಈ ಥರ ಪ್ರಾಬ್ಲಮ್ಸು ಫಸ್ಟು ನೀವು ಬ್ರ್ಯಾಂಡಿಂಗ್ ಮೇಲೆ ಫೋಕಸ್ ಮಾಡಿ. ನಿಮ್ಮ ಫಾಲೋವರ್ಸ್ ಬರ್ತಾರಾ, ರೀಚ್ ಬರ್ತದೆಯಾ, ವ್ಯೂಸ್ ಬರ್ತಿದೆ ಇಲ್ಲ, ಕನ್ಸಿಸ್ಟೆನ್ಸಿ ಹೆಂಗೆ, ನೀವು ಯಾರು ಅನ್ನೋದು ಜನಕ್ಕೆ ರಿಜಿಸ್ಟರ್ ಮಾಡಬೇಕು. ಯಾವುದು ಹೆಲ್ಪ್ ಆಗುತ್ತೆ? ಬ್ರ್ಯಾಂಡಿಂಗ್ ಸ್ಟ್ರಾಟಜಿ ಹೆಲ್ಪ್ ಆಗುತ್ತೆ. ನೀವು ಜನಕ್ಕೆ ಎಷ್ಟು ಕಣ್ಣಿಗೆ ಕಾಣಿಸ್ಕೊಂತಿರೋ, ಇಂಟ್ರೆಸ್ಟಿಂಗ್, ತುಂಬ ಚೆನ್ನಾಗಿದೆ ಇವ್ರದ್ದು ಕಂಟೆಂಟು, ನೋಡಪ್ಪ ಇವ್ರ ಪೇಜ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಹೆಂಗಾಗೋಗಿದೆ ಟ್ರೆಂಡ್ ಅಂತಂದರೆ, ಅಮ್ಮ ಅಜ್ಜಿ ತಾತಂದಿರೆಲ್ಲ ಫೇಸ್ಬುಕ್ಕಲ್ಲಿ ವೀಡಿಯೋ ನೋಡಿದೆ ಅಂದ್ಬಿಟ್ಟು ಲಿಂಕ್ ಕಳಿಸ್ತಾರೆ. ನಮ್ಮನೇಲಿ ಆಗೋ ಡೈಲಿ ಇದು. ನಮ್ಮಪ್ಪ ನಿಂಗೊಂದು ವೀಡಿಯೋ ಕಳಿಸಿದ್ದೀನಿ ನೋಡ್ದಾ, ಆ ವೀಡಿಯೋ ಕಳಿಸಿದ್ದೀನಿ, ಅಲ್ಲಿ ಹೋಗೋಣ ರೆಸ್ಟೋರೆಂಟ್ಗೆ, ಅಲ್ಲೇನೋ ಸೀರಿಯಸ್ ಸೇಲ್ ನಡೀತಾ ಇದೆಯಂತೆ, ಓದಾ ನೀನು? ದಿಸ್ ಇಸ್ ಹೌ ಪೀಪಲ್ ಆರ್ ಎಜುಕೇಟಿಂಗ್. ಹಿಂಗೆ ನೀವೇ ಕುತ್ಕೊಂಡು ನೋಡಿದ್ರಿ ಅಂತಲ್ಲ, ಮನೇಲಿ ಯಾರೋ ನೋಡಿರೋರು, ಆ ವಿಡಿಯೋ ನೋಡಿದೆ ಅಲ್ಲೇನೋ ಎಕ್ಸ್ಪೋ ನಡೀತಾ ಇದೆಯಂತೆ, ಬರ್ತೀಯ ಹೋಗೋಣ ಈ ಸಂಡೇ ಫ್ರೀ ಇದೆಯಾ? ದಿಸ್ ಹೌ ಪ್ಲಾನ್ಸ್ ಆರ್ ಆಗ್ತದೆ. ಅದಕ್ಕೆ ಹೇಳೋದು, ಫಸ್ಟು ಬ್ರ್ಯಾಂಡಿಂಗ್ ಮೇಲೆ ವರ್ಕ್ ಮಾಡಿ. ನೀವೇನು ಅನ್ನೋದು ನಿಮ್ಮ ಪ್ರಾಡಕ್ಟ್ನ ಜನಕ್ಕೆ ತೋರಿಸಿ, ದೆನ್ ಜನನೇ ನಿಮಗೆ ಬೆಳ್ಸಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅವರೇ ಬಂದು ನಿಮ್ಮನ್ನು ಫಾಲೋ ಮಾಡ್ತಾರೆ. ನಿಮಗೆ ಪೇಷನ್ಸ್ ಇಟ್ಕೋಬೇಕು ಈ ಪ್ರೋಸೆಸ್. ನಾನು ಅದು ಆಗಿಂದ ಹೇಳ್ತಾ ಇರೋದು ಒಂದೇ, ಪೇಷನ್ಸ್, ಕನ್ಸಿಸ್ಟೆನ್ಸಿ, ಡೆಡಿಕೇಶನ್ ಇರಲೇಬೇಕು ಈ ಫೀಲ್ಡಲ್ಲಿ. ಫಾರ್ ಎಕ್ಸಾಂಪಲ್, ಈಗ ಒಂದು ಯಾರೋ ಬ್ರ್ಯಾಂಡು ನಿಮ್ಮನ್ನು ಅಪ್ರೋಚ್ ಆಗ್ತಾರೆ, ಅವನಿ ಸ್ಟುಡಿಯೋಸ್ ಅಪ್ರೋಚ್ ಆಗ್ತಾರೆ, ಅವ್ರು ಹೇಳ್ತಾರೆ ಈ ಥರ ಇನ್ಫ್ಲುಯೆನ್ಸರ್ನ ಗೊತ್ತಿಲ್ಲ, ಐಡಿಯಾ ಗೊತ್ತಿರಲ್ಲ, ನಂದು ಈ ಬ್ರ್ಯಾಂಡ್ ಇದೆ, ಈ ಪ್ರಾಡಕ್ಟ್ನ ನಾನು ಪ್ರಮೋಟ್ ಮಾಡಬೇಕು. ಸೊ ಈ ಪ್ರಾಡಕ್ಟ್ ನೀವು ಕೆಲವೊಂದು ಇನ್ಫ್ಲುಯೆನ್ಸರ್ ಸೆಲೆಕ್ಟ್ ಮಾಡ್ತೀರಾ. ಸೊ ಯಾವ ಬೇಸಿಸ್ ಮೇಲೆ ನೀವು ಇನ್ಫ್ಲುಯೆನ್ಸರ್ ಸೆಲೆಕ್ಟ್ ಮಾಡ್ತೀರಾ? ಸೊ ಆ ಬ್ರ್ಯಾಂಡ್ಗೆ ತುಂಬ ಉಪಯೋಗ ಆಗುತ್ತೆ. ಇದರಲ್ಲಿ ಏನು ಅಡ್ವಾಂಟೇಜ್ ಇದೆ ಗೊತ್ತಾ? ಇನ್ಫ್ಲುಯೆನ್ಸರ್ ಎಲ್ಲ ನೀವು ನೋಡಿದಾಗಲೂ ಅಷ್ಟೇ, ನೀವು ಆಸ್ ಎ ಬ್ರ್ಯಾಂಡ್ ಓನರ್ ನೋಡಿದಾಗ ತೇಜಸ್ ಏನಾಗುತ್ತೆ, ನಾನೇ ಗೌತಮ್ಗೆ ಈ ಬಜೆಟ್ ಕೊಡಲಿ, ಇವ್ರನ್ನ ನಾನೇ ಕರೆಸ್ಬೋದಲ್ಲ, ನಾನೇ ಮಾಡ್ಬೋದಲ್ವಾ? ನಿಮಗೆ ಗೊತ್ತಾ ಅವ್ರು ಫೇಕಾ ಜೆನ್ಯೂನಾ ಅಂತ? ಈಗ ನಾನು ಈ ಫೀಲ್ಡಲ್ಲಿ ನನಗೆ ಈ ಪರ್ಟಿಕ್ಯುಲರ್ ಸೆಗ್ಮೆಂಟಲ್ಲಿ ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗಲ್ಲಿ ನನಗೆ ಯಾಕೆ ಇಷ್ಟೊಂದು ಈಸಿ ಫ್ಲೋ ಸಿಕ್ತು, ಒಂದು ಸಕ್ಸಸ್ ಸಿಕ್ತು ಅನ್ನೋದಾದರೆ, ನಾನು ಕ್ರಿಯೇಟರ್ ಆಗಿ ಪ್ರತಿದಿನ ನನ್ನ ಎಷ್ಟೊಂದು ಕ್ರಿಯೇಟರ್ಸ್ನ ನಾನು ನೋಡ್ತೀನಿ. ಈಗ ಯಾರೇ ಹೊಸ ಕ್ರಿಯೇಟರ್ಸ್ ಬಂದ್ರೂ ಒಂದು ಈವೆಂಟಿಗೆ ಹೋದಾಗ, ಲಾಂಚ್ ಈವೆಂಟಿಗೆ ಹೋದಾಗ, ಒಂದು ಗ್ಯಾದರಿಂಗ್ ಹೋದಾಗ, ಇನ್ಫ್ಲುಯೆನ್ಸರ್ ಮೀಟಪ್ಗೆ ಹೋದಾಗ, ಮೀ ಇಂಟ್ರಾಕ್ಷನ್, ನಿನ್ಗೆ ಎಷ್ಟು ಫಾಲೋವರ್ಸ್ ನೋಡಿರ್ತೀರಾ? ರಾತ್ರಿ ನೆನ್ನೆನ ಕ್ರಿಯೇಟ್ ಆಗಿದ್ದ 500, ಈಗ ಹೆಂಗೆ 2,000 ಫಾಲೋವರ್ಸ್ ಆಗಿದ್ರು? ನೆನ್ನೆನ 2,000 ಐತಿ, ನೀನು 2,00,000. ಅಫ್ಕೋರ್ಸ್ ಇಟ್ಸ್ ಲಾಜಿಕ್ ಆಗಿ ಯೋಚನೆ ಮಾಡಿದ್ರೆ ಬಾಟ್ ಫಾಲೋವರ್ಸು. ಈಗ ಏನಾಗುತ್ತೆ, ನಾನು 2 ಕಡೆನೂ ಯೋಚನೆ ಮಾಡಬೇಕಾಗತ್ತೆ. ಈಗ ನಂಗೆ ಬ್ರ್ಯಾಂಡು X ನಂಬರ್ ಆಫ್ ಅಮೌಂಟ್ ಕೊಟ್ಬಿಟ್ಟು, ಗೌತಮಿ ದಿಸ್ ಇಸ್ ಯುವರ್ ಬಿಸ್ನೆಸ್, ನೀನು ಮಾಡಬೇಕು ಬಿಸ್ನೆಸ್, ನನಗೆ ಇದರಿಂದ ರೆವಿನ್ಯೂ ತೆಕ್ಕೊಡ್ಬೇಕು, ವಾಟ್ ಈಸ್ ಮೈ ROI ಅಂತ ಕೇಳಿದಾಗ, ನಾನು ಈಗ ₹500 ಕೊಟ್ಬಿಟ್ಟು ನನಗೆ ಗೊತ್ತು ನಿನ್ನ ಹತ್ರ ಬಾಟ್ ಫಾಲೋವರ್ ಇರೋದು 2,00,000, ₹500 ಬಜೆಟ್, ಬಾ ನೀನು ಬೇರೆ ಕಡೆ ದುಡ್ಡು ಮಾಡ್ಕೊ, ನನ್ನ ಹತ್ರ ಬಾ ಅಂತ ನಾನು ಕಾಸ್ಟ್ ಕಟ್ಟಿಂಗ್ ಇಲ್ಲಿ ಮಾಡಿ, ಇಲ್ಲಿ ಕೊಟ್ಟಾಗ ಇಲ್ಲಿ ಬಿಸ್ನೆಸ್ಸೇ ಬರಲ್ಲ. ಮತ್ತೆ ನಂಗೆ ಆ ಬ್ರ್ಯಾಂಡ್ ಅವ್ರ ಬಿಸ್ನೆಸ್ ಕೊಡ್ತಾರಾ? ಕೊಡಲ್ಲ. ನಾನು ಸೆಲೆಕ್ಟ್ ಮಾಡ್ಬೇಕಾಗಿರೋದು ಯಾರನ್ನ? ನಾನು 10,000 ಆರ್ಗ್ಯಾನಿಕ್ ಫಾಲೋವರ್ಸ್ ಇರೋರ್ನೇ ಕೊಟ್ರು ಇಲ್ಲಿ ಬಿಸ್ನೆಸ್ ಜನರೇಟ್ ಆಯ್ತು ಅಂತಂದ್ರೆ, ಗೌತಮಿ ಕೆಲಸ ಮಾಡಿಕೊಟ್ರು, ಇವ್ರಿಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. 2 ವೇಲು ಯೋಚನೆ ಮಾಡಬೇಕು. ಸೊ ಈ ಫೀಲ್ಡಲ್ಲಿ ನನಗೆ ಇದರಿಂದ ನನಗೆ ಗೊತ್ತಾಗುತ್ತೆ ಯಾರು ಆರ್ಗ್ಯಾನಿಕ್ಕು, ಇವರಿಂದ ಕನ್ವರ್ಷನ್ ಯಾವ ಥರ ಬರ್ತಾ ಇದೆ ನನಗೆ, ಇವ್ರ ಮೇಲೆ ನಾನು ಇನ್ವೆಸ್ಟ್ ಮಾಡಿದ್ರೆ ನನ್ನ ಕ್ಲೈಂಟ್ಸಿಗೆ ಯಾವ ಥರ ವರ್ಕ್ ಡೆಲಿವರಬಲ್ಸ್ ಆಗುತ್ತೆ, ಇದನ್ನ ಅನಲೈಸ್ ಮಾಡಿ ರೈಟ್ ಆಡಿಯನ್ಸ್ನ ರೈಟ್ ಬಿಸ್ನೆಸ್ಸಿಗೆ ಕೊಟ್ಟಾಗ್ಲೇ. ಈಗ ನನಗೆ ಫುಡ್ಗೆ ಹೋಗ್ಬಿಟ್ಟು ತೊಗೊಂಬಂದ್ಬಿಟ್ಟು ಟ್ರಾವೆಲ್ ಇನ್ಫ್ಲುಯೆನ್ಸರ್ ಹಾಕಿದ್ರೆ ನಿಮ್ಗೆ ಏನು ಕನ್ವರ್ಟ್ ಆಗುತ್ತೆ? ಫುಡ್ ಕ್ರಿಯೇಟರ್ಸ್ಗೆ ಯಾವತ್ತಿದ್ರು ಫುಡ್ ಇನ್ಫ್ಲುಯೆನ್ಸಸ್ನೇ ಆಗಬೇಕು. ಒಂದು ಸೀರೆ ಬ್ರ್ಯಾಂಡ್ಗೆ ನಾನು ಮೇಲ್ ಕ್ಯಾರೆಕ್ಟರ್ನ ತಂದ್ಬಿಟ್ಟು ಇನ್ಫ್ಲುಯೆನ್ಸರ್ ಆಗಿ ಬಾ ಸೀರೆ ಪ್ರಮೋಟ್ ಮಾಡು ಅಂದರೆ, ಅವ್ರಿಗೆ ಮೈಸೂರು ಸಿಲ್ಕ್ ಸೀರೆ ಗೊತ್ತಾ? ಹುಡುಗರಿಗೆ ಕಲರ್ ಡಿಫ್ರೆನ್ಸ್ ಗೊತ್ತಿರಲ್ಲ, ಶಾಪಿಂಗೇ ಹೋಗಿ ಗೊತ್ತು, ಎಕ್ಸ್ಪೀರಿಯನ್ಸ್ ಇಲ್ಲ. ಅದನ್ನೇ ಒಂದು ಹೆಣ್ಮಗಳನ್ನ ಕರೆದ್ಬಿಟ್ಟು ಈ ಸೀರೆ ಬಗ್ಗೆ ಮಾತಾಡು ಅಂದಾಗ ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ನೋಡಿ ಈ ಸೀರೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ಈ ಕಲರ್ ಕಾಂಬಿನೇಷನ್, ಇದು ಟ್ರೆಂಡ್. ಅವಾಗ ಜನಕ್ಕೆ ಏನಾಗುತ್ತೆ, ವರ್ಕ್ ಆಗುತ್ತೆ ಬ್ರ್ಯಾಂಡು. ಇನ್ವೆಸ್ಟ್ ಮಾಡಿದಾಗ್ಲೂ ಇನ್ಫ್ಲುಯೆನ್ಸಸ್ ಮೇಲೆ ಔಟ್ಪುಟ್ ಬರುತ್ತೆ. ಸೊ ರೈಟ್ ಪ್ರಾಡಕ್ಟಿಗೆ ರೈಟ್ ಕ್ಯಾಟಗರಿ ಆಫ್ ಇನ್ಫ್ಲುಯೆನ್ಸು ಆರ್ಗ್ಯಾನಿಕ್ ಆಗಿ ಮಾಡೋರ್ನ
ಸ್ಲೋ ಆಗಿ ಬೆಳೆದ್ರು ಸರಿ, ನನ್ನ ಹತ್ರ 1,000 ಫಾಲೋವರ್ಸ್ ಇದ್ರೂ ನಾನಂತೂ ಯಾವತ್ತೂ ಅಷ್ಟೇ ಬ್ರ್ಯಾಂಡ್ ಡಿಮ್ಯಾಂಡ್ ಇದ್ದಾಗ ನಾನು ಹೇಳ್ತೀನಿ, ಇದು ಬ್ರ್ಯಾಂಡ್ ಡಿಮ್ಯಾಂಡ್ ನಂದಲ್ಲ. ನನ್ನ ಕೈಯಲ್ಲಿದ್ದು ನಾನು ಕರಿಬೇಕು ಅಂತಂದರೆ 50 ಜನ ಇರೋ ಫಾಲೋವರ್ಸ್ನು ಕರೆದಿದ್ದೀನಿ, 20 ಜನ ಇರೋ ಫಾಲೋವರ್ಸ್ನು ಕರೆದಿದ್ದೀನಿ. ನಾನು ಯಾವತ್ತೂ ಫಾಲೋವರ್ಸ್ನ ನೋಡಲ್ಲ. ಬ್ರ್ಯಾಂಡ್ ಡಿಮ್ಯಾಂಡ್ ಇತ್ತು, ನಂಗೆ ಇದೇ ಪರ್ಟಿಕ್ಯುಲರ್ ಬೇಕು ಅದಾಗ ನನ್ನ ಕೈಲಿರೋದ ಕ್ಲೈಂಟ್ ಕೆಲಸದಲ್ಲಿರುತ್ತೆ. ನಾನು ಡೈರೆಕ್ಟಾಗಿ ಹೇಳ್ತೀನಿ, ಇದು ಕ್ಲೈಂಟ್ ಡಿಮ್ಯಾಂಡು ನಂದಲ್ಲ. ನಂದಿಲ್ಲಿದೆ, ಓಪನ್ ಫ್ರೀಡಮ್ ಇದೆ ನನ್ನ ಹತ್ರ. ನನಗೆ ಔಟ್ಪುಟ್ ಕೊಡ್ಬೇಕು ಕ್ಲೈಂಟಿಗೆ. ನೀವು ಬನ್ನಿ, ನನ್ನ ಜೊತೆ ಸೇರಿ ಕೆಲಸ ಮಾಡಿ, ಜೊತೆ ಸೇರಿ ಬೆಳೆಯೋಣ. ನಂಗೆ ಈ ಥರನೂ ಕ್ರಿಯೇಟರ್ಸ್ನ ಬೆಳೆಸೋಕೆ ತುಂಬ ಇಷ್ಟ ತೇಜಸ್. ನನ್ನ ಫಾಲೋವರ್ಸ್ ಯಾವತ್ತೂ ನೋಡಲ್ಲ, ಬಟ್ ಬ್ರ್ಯಾಂಡ್ ನೋಡಿದಾಗ ನಾನೇನು ಮಾಡೋಕ್ಕಾಗಲ್ಲ, ನನ್ನ ಕೈಲಿರಲ್ಲ. ಸುಮಾರು ವಿಷಯ ಶೇರ್ ಮಾಡಿದೆ. ಆ್ಯಂಡ್ ನಾವು ಮಾತಾಡ್ತಿರ್ಬೇಕಾದ್ರೆ ಸ್ಟಾರ್ಟಪ್ಸ್ ಬಗ್ಗೆ ನೀವು ಮೆನ್ಷನ್ ಮಾಡ್ತೀರಿ. ಅಂದರೆ ಕರ್ನಾಟಕದಲ್ಲಿ ಶಾರ್ಕ್ ಟ್ಯಾಂಕ್ ಥರ ಒಂದು ಸೀರೀಸ್ ನಾವು ಮಾಡಬೇಕು, ಹಲವಾರು ಸ್ಟಾರ್ಟಪ್ ಫೌಂಡರ್ಸು ಚಿಕ್ಕ ಅಪ್ಕಮಿಂಗ್ ಸ್ಟಾರ್ಟಪ್ ಫೌಂಡರ್ಸ್ನ ಸಪೋರ್ಟ್ ಮಾಡ್ಬೇಕಂತ. ಸೊ ಈ ಪ್ಲಾಟ್ಫಾರ್ಮ್ ಬಗ್ಗೆ ಸ್ವಲ್ಪ ಎಜುಕೇಟ್ ನಂಗೆ ಮಾಡ್ತೀರಾ? ಇದು ತುಂಬ ವಿಷನ್ ಇದೆ ತೇಜಸ್. ಯಾಕೆ ಅಂತ ಹೇಳಿದಾಗ, ಇದನ್ನ ಯಾಕೆ ನನ್ನ ವಿಷನ್ ಅನ್ನೋದಂದ್ರೆ, ನನ್ನ ಓಲ್ ಜರ್ನಿ ಆಫ್ ಎಕ್ಸ್ಪೀರಿಯನ್ಸ್ ನೋಡಿದಾಗ ಯಾರು ಬಂದ್ಬಿಟ್ಟು ನನಗೆ ಹಿಂಗೆ ಮಾಡು, ಹಿಂಗೆ ಕಲಿ, ಹಿಂಗೆ ಇರು, ಹಿಂಗೆ ಮಾಡು ಅಂತ ನಂಗೆ ತುಂಬ ಆಯಿತು. ನಂಗೆ ಒಂದು ಸ್ಟಾರ್ಟಪ್ ಬಿಲ್ಡ್ ಮಾಡಬೇಕು, ಒಂದು ಕಂಪ್ನಿ ಬಿಲ್ಡ್ ಮಾಡಬೇಕು. ನಾನು ಯಾವಾಗ ಕೆಲ್ಸಕ್ಕೆ ಹೋಗ್ತಿದ್ದೆ ದಿನ ಬೆಳಗ್ಗೆ ಎದ್ದೋದ್ರೆ, ದಿಸ್ ಇಸ್ ನಾಟ್ ಮೈ ಕಪ್ ಆಫ್ ಟೀ. ನನಗೆ ಇದೆಲ್ಲ ಜೀವನ. ನನಗೆ ಚಿಕ್ಕ ವಯಸ್ಸಿಂದಲೂ ನೀನು ಏನಾಗಬೇಕು, ನಾನು ಬಿಸ್ನೆಸ್ ಮಾಡಬೇಕು. ನಾನು ಆಗಲೇ ನಮ್ಮ ತಾತನ ಜೊತೆ, ನಮ್ಮ ಅಪ್ಪನ ಜೊತೆ, ನಮ್ಮ ಅಮ್ಮನ ಜೊತೆ ನಿಂತು ಬಿಸ್ನೆಸ್ ಮಾಡ್ತಿದ್ದೆ ನಾನು. ತುಂಬ ಬಿಸ್ನೆಸ್ ಅನ್ನೋದು ನಂಗೆ ಆಸೆ ಇತ್ತು. ಕೆಲಸ ಮಾಡೋದು ನನಗೆ ವಿಷನ್ನೇ ಇರಲಿಲ್ಲ. ನನ್ನ ಪ್ಯಾಷನ್ನ ಯಾವ ಥರ ಕನ್ವರ್ಟ್ ಮಾಡ್ಕೋಬೇಕು ಪ್ರೊಫೆಷನ್ ಆಗಿ, ಯಾವ ಥರ ಒಂದು ಸ್ಟಾರ್ಟಪ್ನ ಬಿಲ್ಡ್ ಮಾಡಬೇಕು, ಯಾವ ಥರ ಸ್ಟಾರ್ಟಪ್ಪಲ್ಲಿ ಚಾಲೆಂಜಸ್ ಇರುತ್ತೆ. ಎವ್ರಿ ಡೇ ಐ ಆಮ್ ಸಿಟ್ಟಿಂಗ್ ಆ್ಯಂಡ್ ಲರ್ನಿಂಗ್ ನ್ಯೂ ಥಿಂಗ್ಸ್. ಎವ್ರಿ ಡೇ ಇಸ್ ಮೈ ಓನ್ ಎಕ್ಸ್ಪೀರಿಯನ್ಸ್ ಆಫ್ ದ ಜರ್ನಿ. ಇದೆಲ್ಲ ಜರ್ನಿ ನೋಡಿ ಒಂದು ಸ್ಟಾರ್ಟಪ್ ಅವನಿ ಸ್ಟುಡಿಯೋಸ್ ಅಂತ ಬಿಲ್ಡ್ ಆದಾಗ, ಈ ಒಂದು ಸುಹಾಸ್ ಇಸ್ ಆಲ್ಸೋ ಒನ್ ಆಫ್ ದ ಸೇಮ್ ವಿಷನ್ ಇಟ್ಕೊಂಡು ಬಿಲ್ಡ್ ಆಗಿರೋ ಕಂಪನಿ. ನಮ್ಮ ಇಬ್ಬರು ವಿಷನ್ಸ್ ಹೆಂಗಿದೆ ಅಂತಂದರೆ, ಬಿಸ್ನೆಸ್ಸಲ್ಲಿ ಗ್ರೋ ಆಗಬೇಕು, ಒಂದು ಒಳ್ಳೆ ಬಿಸ್ನೆಸ್ ತರಬೇಕು, ಒಂದು ಸ್ಟಾರ್ಟಪ್ ಮಾಡಬೇಕು, ಯಂಗ್ಸ್ಟರ್ಸ್ಗೆ ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡಬೇಕು ಅನ್ನೋದು ಇಬ್ಬರು ಥಾಟ್ ಪ್ರೊಸೆಸ್ಸಿಂದ ಅವನಿ ಸ್ಟುಡಿಯೋ ಸ್ಟಾರ್ಟ್ ಆಗಿದ್ದು. ಅವರು ಅಷ್ಟೇ ಇದೇ ಥರ ಬಿಲ್ಡ್ ಮಾಡ್ಕೊಂಡು ಸ್ಕ್ರಾಚಿಂದ ಬಿಲ್ಡ್ ಮಾಡ್ಕೊಂಡು ಬಂದವರು. ನಾನು ಅಷ್ಟೇ ಸ್ಕ್ರಾಚಿಂದ ಬಿಲ್ಡ್ ಮಾಡ್ಕೊಂಡು ಕಲ್ತು ಬಂದವರು. ಈಗ ಇಬ್ಬರು ಡಿಸೈಡ್ ಮಾಡಿದ್ದೀವಿ ಅವನಿ ಸ್ಟುಡಿಯೋಸಿಂದ ಯಂಗ್ಸ್ಟರ್ಸ್ಗಾದರೂ ಸರಿ, ಎಷ್ಟೊಂದು ಜನ ಸ್ಟಾರ್ಟಪ್ಸಿಗೆ ಹೆಂಗೆ ಸ್ಟಾರ್ಟಪ್ ಮಾಡಬೇಕು ಅಂತ ಗೊತ್ತಿಲ್ಲ. ಈ ಪಾಡ್ಕಾಸ್ಟ್ ನೋಡೋರ್ಗಂತೂ ಕನ್ಸಲ್ಟೆಂಟ್ ಆಗಿ ನಾವು ಇರ್ತೀವಿ ನಿಮ್ಮ ಜೊತೆ. ನಿಮ್ಮ ಐಡಿಯಾಸ್ನ ನೀವು ನಮಗೆ ತನ್ನಿ, ಯಾವ ಥರ ಬ್ರ್ಯಾಂಡ್ ಬಿಲ್ಡ್ ಮಾಡಬೇಕು, ವಾಟ್ ಈಸ್ ಯುವರ್ ವಿಷನ್. ನಾನು ಹೇಳ್ದಂಗೆ ಕಂಪ್ಲೀಟ್ ರಿಪೋರ್ಟ್ನ ತನ್ನಿ. ನೀವು ನಿಮ್ಗೆ ಏನು ROI ಸಿಗುತ್ತೆ, ಏನೆಲ್ಲ ಮಾಡಬೇಕು ಅಂತ ನಾವು ನಿಮ್ಮ ಜೊತೆ ಇರ್ತೀವಿ. ನಾವು ಕನ್ಸಲ್ಟೆಂಟಾಗಿ ವರ್ಕ್ ಮಾಡ್ತೀವಿ. ಫಂಡಿಂಗ್ ಬೇಕಾದರೆ ಫಂಡಿಂಗ್ ರೇಸ್ ಮಾಡೋದಕ್ಕೆ ಫಂಡಿಂಗ್ ರೇಸ್ ಮಾಡಿಕೊಡ್ತೀವಿ. ಒಂದು ಬ್ರ್ಯಾಂಡ್ ಸ್ಟ್ರಾಟಜಿ ಬಿಲ್ಡ್ ಮಾಡಿಕೊಡ್ತೀವಿ, ಮಾರ್ಕೆಟಿಂಗ್ ಮಾಡಿಕೊಡ್ತೀವಿ. ನಿಮ್ಮ ಬ್ರ್ಯಾಂಡಿಗೆ ಲೋಗೋಯಿಂದ, ಸ್ಕ್ರ್ಯಾಚಿಂದ, ನೇಮಿಂದ ತರಬೇಕು ಅಂತ ಈ ವಿಷನಲ್ಲಿ ಆಲ್ಮೋಸ್ಟ್ ನಾವು ಡಿಫ್ರೆಂಟ್ ಪ್ಲಾಟ್ಫಾರ್ಮಲ್ಲಿ 10 ಪ್ರಾಜೆಕ್ಟ್ಸ್ಗೆ ಇನ್ವೆಸ್ಟ್ ಮಾಡಿ ಒಂದು ಸ್ಟಾರ್ಟಪ್ಸ್ನ ಬಿಲ್ಡ್ ಮಾಡಬೇಕು. ಎಕ್ಸಾಂಪಲ್ ಶಾರ್ಕ್ ಟ್ಯಾಂಕ್. ನೀವು ಕುತ್ಕೊಂಡು ಹಿಂದಿ ಶೋ, ಈಗ ನಮ್ಮ ರೂರಲ್ಸ್ಗೆಲ್ಲ ಎಲ್ಲಿ ರೀಚ್ ಆಗ್ತಿದ್ದಾರೆ. ರೂರಲ್ಸ್ ನಮ್ಮ ಕರ್ನಾಟಕದಲ್ಲಿ ಎಂತೆಂಥ ಪ್ರತಿಭೆಗಳಿದೆ. ಈಗ ಒಂದು ರೀಸೆಂಟಾಗಿ ನೋಡ್ತಿದ್ದೆ, ಒಂದು AI ಆಗಿರೋದು, ಒಂದು PS ಕಾಲೇಜ್ ಸ್ಟೂಡೆಂಟಿಂದ ಒಂದು ಸಾಫ್ಟ್ವೇರ್ ಬಿಲ್ಡ್ ಆಗಿದೆ. ಸಿ ದಿಸ್ ಆಲ್ ಯಂಗ್ ಪೀಪಲ್ ಸರ್. ನನಗೆ ಅನಲೈಸ್ ಮಾಡಿರೋ ಪ್ರಕಾರ ಬ್ಯಾಂಗ್ಳೂರ್ ಇಸ್ ದ ಸ್ಟಾರ್ಟಪ್ ಹಬ್. ಅದರಲ್ಲಿ ಸ್ಟಾರ್ಟಪ್ಪಲ್ಲಿ ತುಂಬ ಒಂದು, ಈಗ ಕ್ವಿಕ್ ಕಾಮರ್ಸು, ಸೆಪ್ಟೋ, ಬ್ಲಿಂಕಿಟ್ ಎಲ್ಲಿದೆ, ರ್ಯಾಪಿಡೋ ಎಲ್ಲಿಂದ ಸ್ಟಾರ್ಟ್ ಆಗಿದ್ದು, ಬೆಂಗಳೂರಿಂದ ಸ್ಟಾರ್ಟ್ ಆಗಿದ್ದು. ಈ ಥರ ಸ್ಟಾರ್ಟಪ್ಸ್ ತುಂಬ ಇನೋವೇಟಿವ್ ಐಡಿಯಾಸ್ ನಿಮ್ಮಲ್ಲಿ ಇರುತ್ತೆ. ನಿಮ್ಗೆ ಮಾಡೋಕೆ ಗೊತ್ತಾಗ್ತಲ್ವಾ, ಬನ್ನಿ ಅವನಿ ಸ್ಟುಡಿಯೋಸ್ ನಾವಿದ್ದೀವಿ. ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. ನಾವು ಕನ್ಸಲ್ಟೆಂಟಾಗಿ ವರ್ಕ್ ಮಾಡ್ತೀವಿ. ಸೊ ಕಂಪ್ಲೀಟ್ ಮೆಂಟರ್ಶಿಪ್ ಆಗಿ ಹೇಗೆ ಬ್ರ್ಯಾಂಡ್ ಬಿಲ್ಡ್ ಈವನ್ ಮಾಡೋದು ಇನ್ವೆಸ್ಟ್ಮೆಂಟಿಂದ ಹಿಡಿದು ಸ್ಕ್ರಾಚಿಂದ ಬಿಲ್ಡ್ ಮಾಡೋವರೆಗೂ the product is really required for the market, definitely we are with you. ಸೊ ನೋಡ್ತಿರೋಂಥ ಆಡಿಯನ್ಸು ಸುಮ್ಮನೆ ಅನ್ಕೊಂಬರ್ಬೇಡಿ, ಇವರೇ ಕೈ ಹಿಡಿದು ನಡೆಸಿ ನಿಮ್ಮನ್ನ ಕೋಟ್ಯಾಧಿಪತಿ ಮಾಡ್ತಾ ಇರತ್ತ. ರೈಟ್. ಸೊ ನಿಮ್ಮ ಎಫರ್ಟ್ ಇರಬೇಕು, ಐಡಿಯಾ ಇರಬೇಕು, Exactly. ವಿಷನ್ ಇರಬೇಕು. ನಿಮ್ ವಿಷನ್ ನ ತರ್ಬೇಕು. ಹಾ. ನಾವ್ ಬರೀ ಇನ್ವೆಸ್ಟರ್ ಆಗಿ ಕನ್ಸಲ್ಟೆಂಟ್ ಆಗಿರ್ತೀವಿ ಹಾ. ಹೊರತು ಸ್ಪೂನ್ Execution- ಫೀಡಿಂಗ್ ಮಾಡಲ್ಲಪ್ಪ. ಹಾ. ಎ ಇಂದನೂ ನಾವ್ ಮಾಡಲ್ಲ. ನಾವು ಝೆಡ್ ಅಲ್ಲಿ ಇರ್ತೀವಿ ಅಷ್ಟೇ. ಎ ಹಾ. ಇಂದ ಝೆಡ್ ವರ್ಗು ನೀವ್ ಮಾಡ್ಬೇಕು. ಎಕ್ಸಿಕ್ಯೂಷನ್ ನೀವು ಮಾಡಬೇಕು, ವಿಷನ್ ಹಾ. ಪ್ರಾಪರ್ ಟೀಮ್ ಇರಬೇಕು. ಬರ್ತಾವ್ರೆ ಇಲ್ಲ, team ನಾನು ಇಟ್ಕೊಂಡು- ಹೇಳ್ದಂಗೆ ನೀವು ಕಂಪ್ಲೀಟ್ ಒಂದು ವಿಷನ್ ರಿಪೋರ್ಟ್ ನ ತನ್ನಿ. ನಿಮ್ಮ ಪ್ರಾಡಕ್ಟ್, ನಿಮ್ ವಿಷನ್, ಸೀಡ್ ಸ್ಟೇಜ್ ನಾನು ಏನಕ್ಕೆ ನಿಮ್ಗೆ ಇನ್ವೆಸ್ಟ್ ಮಾಡಬೇಕು, ಯಾಕೆ ನಿಮಗೆ ನಾವು ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡಬೇಕು ಅನ್ನೋದೊಂದು ಕಂಪ್ಲೀಟ್ ರಿಪೋರ್ಟ್ ತನ್ನಿ. ಪ್ರಾಡಕ್ಟ್ ಮಾರ್ಕೆಟಿಗೆ ಹೋದ್ರೆ ಏನು ನಿಮಗೆ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಸಿಗುತ್ತೆ ಅನ್ನೋದು ಒಂದು ಅನಲೈಸ್ ತನ್ನಿ. ಕಾಂಪಿಟೇಟರ್ ಅನಲೈಸ್ ಮಾಡ್ಬಿಟ್ಟು ತನ್ನಿ. ನಿಮ್ಮ ಕಾಂಪಿಟೇಟರ್ಸ್ ಯಾರು, ನಿಮ್ಗೆ ಏನಕ್ಕೆ ಇದಿದೆ, ಈ ಬೆಂಗಳೂರು ಮಾರ್ಕೆಟಿಗೆ ಯಾಕೆ ಈ ಸ್ಟಾರ್ಟಪ್ ಬೇಕು. ನನಗೆ Complete research ಮಾಡಿರ್ಬೇಕು. ಒಂದು ವಿಷನ್ ಇದೆ. ನಾನು ಕಂಟೆಂಟ್ ಕ್ರಿಯೇಟರ್ ಆದಾಗಲೂ ಅಷ್ಟೇ, ನಂದು ಯಾವಾಗಲೂ ಒಂದು ರೋಲ್ ಮಾಡೆಲ್ ಇಟ್ಕೊಳ್ದೆ ನಾನು ಕೆಲಸ ಮಾಡೋದು. ನನಗೆ ರತನ್ ಟಾಟಾ ಅವರು ನಂಗೆ ತುಂಬ ವಿಷನರಿ, ರೋಲ್ ಮಾಡೆಲು. ಅವರು ಈಗ ಟಾಟಾ ಅಂತ ಒಂದು ಪ್ರಾಡಕ್ಟ್ ತಗೊಂಡಾಗ ನೀವು ನೋಡಿ, ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಇದೆ, ನಿಮ್ಮ ಟಾಟಾ ಇನ್ಶೂರೆನ್ಸ್ ಇದೆ, ಕಾರ್ ಇದೆ, ಮತ್ತು ಫುಡ್ ಇಂಡಸ್ಟ್ರಿ ಇದೆ, ಸ್ಟಾರ್ಬಕ್ಸ್ ಇದೆ, ಕ್ಲಾತಿಂಗ್ ಇಂಡಸ್ಟ್ರಿ ಇದೆ, ಯು ನೇಮ್ ಇಟ್, ಎಲ್ಲನೂ ಒಂದು ಟಾಟಾ ಅಂಡರಲ್ಲಿದೆ. ಸೊ ನನ್ನ ಫ್ಯೂಚರ್ ವಿಷನ್ ಬಂದು ಇದೇ ಥರ. ಒಂದು ಅವನಿ ಸ್ಟುಡಿಯೋಸ್ ಅಂತಂದರೆ ಯೂನಿಕ್ನೆಸ್ನ ಆಚೆಗೆ ತಂದು ಜನಕ್ಕೆ ಕೊಡಬೇಕು ಬಿಸ್ನೆಸ್ ಅಲ್ಲಿ ಅಂತ. ನೋಡ್ತಿರೋರು ನಿಮ್ಮ ಆಫೀಸ್ ಬಂದು ಭೇಟಿ ಆಗ್ಬೇಕಂದ್ರೆ
ಸೊ ನೀವು ನಮಗೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹೈಲಿ ಆಕ್ಟಿವ್. ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಿಗೆ ರೀಚ್ ಔಟ್ ಆಗಿ ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಗೌತಮ್ ಅವರೇ, ಭಾಳಷ್ಟು ಇನ್ಫಾರ್ಮೇಷನ್ ಶೇರ್ ಮಾಡಿದ್ರಿ. ಆ್ಯಂಡ್ ಕೊನೆಯದಾಗಿ ಮಾರ್ಕೆಟಿಂಗ್ ಮನೆ ಬಗ್ಗೆ ನಿಮ್ಮ ಅನಿಸಿಕೆ. ಮಾರ್ಕೆಟಿಂಗ್ ಮನೆ ನಾನು ಹೇಳ್ದಂಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹೈಲಿ ಆಕ್ಟಿವ್. ನಿಮ್ಮ ಬಗ್ಗೆ ನನಗೆ ಗೊತ್ತಾಗಿದ್ದೇನೆ ಸೋಷಿಯಲ್ ಮೀಡಿಯಾ. ನಾನು ಹೇಳ್ದಂಗೆ ಸೋಷಿಯಲ್ ಮೀಡಿಯಾನ ರೈಟ್ ವೇಲ್ ಯೂಸ್ ಮಾಡ್ಕೊಂಡೆ ನಾನು ಇವತ್ತು ಇಲ್ಲಿ ಕೂತಿದ್ದೀನಿ. ವಿಡಿಯೋ ನೋಡಿದ ತಕ್ಷಣ ವಾವ್ ಚೆನ್ನಾಗಿದೆ, ಮಾರ್ಕೆಟಿಂಗ್ ಮನೆ ಹೆಸರು ಚೆನ್ನಾಗಿದೆ. ಆಸ್ ಮೈ ವಿಷನ್ ಆಫ್ 2026 ಆ್ಯಂಡ್ 2027 ಅಲ್ಲಿ ಬೆಳಗ್ಗೆ ಎಲ್ಲ ನೈಟ್ ಎಲ್ಲ ಯಾವಾಗ ಕಾಲ್ ಮಾಡಿಬಿಟ್ರು ಗೌತಮಿ ಏನು ಮಾಡ್ತಾ ಇದೆಯಾ, ನಾನು ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ನನ್ನ ಸ್ಟಾರ್ಟಪ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ಆ ಥರ ಥಾಟ್ ಪ್ರೊಸೆಸ್ಸಲ್ಲಿ ಇಟ್ಕೊಂಡೇ ನಾನು ಏನೇ ಕಂಟೆಂಟ್ ನೋಡಿದ್ರು ನನ್ನ ಪರ್ಸ್ನಲ್ ಫೀಡ್ ನೋಡಬೇಕು. ದೇರ್ ಇಸ್ ನಥಿಂಗ್ ಓನ್ಲಿ ಅಬೌಟ್ ಬಿಸ್ನೆಸ್. ನೀವು ನನ್ನ ಜಸ್ಟೇ ಬ್ಯಾಂಗ್ಳೂರ್ಗಲ್ಲಿ ನೋಡಬೇಕು, ಓನ್ಲಿ ಅಬೌಟ್ ಬ್ಯಾಂಗ್ಳೂರ್. ನಿಮ್ಮನೆ ಮಗಳು ನೋಡಬೇಕು, ದ ಫೀಡ್ ಈಸ್ ಓನ್ಲಿ ರಿಲೇಟೆಡ್ ಟು ರಿಯಲ್ ಎಸ್ಟೇಟ್. ಈ ಟೈಮಲ್ಲಿ ಈ 2027 ವಿಷನ್ವರೆಗೂ ನನ್ನನ್ನು ಕೇಳಿದ್ರೆ ನಾನು ಯೋಚನೆ ಮಾಡಿದೆ ಬಿಸ್ನೆಸ್ ವೇಲಿ. ಆ ವೇಲಿ ಯೋಚನೆ ಮಾಡಿದಾಗ ಮಾರ್ಕೆಟಿಂಗ್ ಮನೆ ಎಷ್ಟು ಸಕ್ಕತ್ತಾಗಿದೆ, ಎಷ್ಟು ಚೆನ್ನಾಗಿದೆ ಅಲ್ವಾ ಮಾರ್ಕೆಟಿಂಗ್ ಮನೆ ಅಂತ ರೀಚ್ ಔಟ್ ಮಾಡಿ ನಿಮ್ಮ ಪೇಜ್ನ ನೋಡಿ, ನಿಮ್ಮ ಪೇಜಲ್ಲಿ ನೋಡಿರೋ ಕಂಟೆಂಟ್ ನೋಡಿ ನಂಗೆ ಇಷ್ಟ ಆಗಿ ಐ ರಿಯಲಿ ಅಪ್ರಿಷಿಯೇಟ್ ವಾಟ್ ಯು ಆರ್ ಡೂಯಿಂಗ್. ಹಾಗಾಗಿ ಇವತ್ತು ಬಂದು ನಾನು ಇಲ್ಲಿ ಕೂತೆ. ಥ್ಯಾಂಕ್ ಯು ಸೊ ಮಚ್ ಗೌತಮಿ ಅವರೇ, ಸುಮಾರು ಇನ್ಫಾರ್ಮೇಷನ್ ಶೇರ್ ಮಾಡಿದ್ರಿ. ಆ್ಯಂಡ್ ನೋಡ್ತಿರಂತ ಯಾವುದೇ ಕ್ರಿಯೇಟರ್ಸ್ ಆಗಿರ್ಬೋದು, ಬ್ರ್ಯಾಂಡ್ಸ್ ಇರ್ಬೋದು, ದಯವಿಟ್ಟು ಗೌತಮಿ ರೀಚ್ ಔಟ್ ಎನಿ ಟೈಪ್ ಆಫ್ ಕನ್ಸಲ್ಟೆಂಟ್ ಇರ್ಬೋದು, ಮೆನ್ಷನ್ ಮಾಡ್ತೀನಿ ನನ್ನ ಕಮೆಂಟ್ ಸೆಕ್ಷನಲ್ಲಿ DM ಅಲ್ಲಿ. ದಯವಿಟ್ಟು ಅವ್ರನ್ನ ರೀಚ್ ಔಟ್ ಆಗಿ, ಎನಿ ಟೈಪ್ ಆಫ್ ಹೆಲ್ಪ್ ಖಂಡಿತ ಅವ್ರು ಹೆಲ್ಪ್ ಮಾಡ್ತಾರೆ. ಕನ್ನಡ ಕ್ರಿಯೇಟರ್ಸ್ಗೆ ಅವ್ರು ಯಾವತ್ತೂ ಕೈ ಬಿಡೋದಿಲ್ಲ. ಆ್ಯಂಡ್ ಅಕಸ್ಮಾತ್ ನಿಮಗೆ ಬೇರೆ ಥರ ಕ್ವಶನ್ಸ್ ಇದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಐ ಆಮ್ ಹ್ಯಾಪಿ ಟು ಹೆಲ್ಪ್ ದಟ್ ಆಲ್ಸೋ. ಸೊ ಗೌತಮಿ ಥ್ಯಾಂಕ್ ಯು ಸೊ ಮಚ್ ನಮ್ಮ ಒಂದು ಪಾಡ್ಕಾಸ್ಟ್ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಐ ಲುಕ್ ಫಾರ್ವರ್ಡ್ ಟು ಮೀಟ್ ಯು ಅಗೇನ್. ಥ್ಯಾಂಕ್ ಯು ಸೊ ಮಚ್. ಸೋ ಮಚ್. ಈ ಕ್ರಿಯೇಟರ್ ಜರ್ನಿ, ಬಿಸ್ನೆಸ್ ಜರ್ನಿ, ಕ್ರಿಯೇಟರ್ ಇಂದ ಸ್ಟಾರ್ಟ್ ಆಗಿದ್ದ ಜರ್ನಿನ ಒಂದು ವುಮೆನ್ ಎಂಪವರ್ಮೆಂಟ್ ನ ಬಿಲ್ಡ್ ಮಾಡೋಷ್ಟು ನಿಲ್ಸಿ ಇಲ್ಲಿ ಕೂರ್ಸಿದ್ದೀರಾ ನನ್ನ. ಅಯ್ಯೋ ಥ್ಯಾಂಕ್ ಯು ಮಾರ್ಕೆಟಿಂಗ್ Thank you ಮನೆ. so much. ಇನ್ನೂ ಒಳ್ಳೊಳ್ಳೆ ಗೆಸ್ಟ್ಗಳು ಬರಲಿ, ನಿಮ್ಮ ಕಂಟೆಂಟ್ ಜನಕ್ಕೆ ರೀಚ್ ಆಗಲಿ. ನಿಮ್ಮ ಥಾಟ್ ಪ್ರೊಸೆಸ್ ತುಂಬ ಚೆನ್ನಾಗಿದೆ. ಒಂದು ಬಿಸ್ನೆಸ್ ಬಗ್ಗೆ ನಾನು ಕೇಳಿದಾಗ ನಂದು ನಿಮ್ಮದು 2-3 ಮೀಟಿಂಗ್ ಆದಾಗ ನಾವು ಅದು ನೀವು ಹೇಳಿದ ಥಾಟ್ ಪ್ರೊಸೆಸ್ ಚೆನ್ನಾಗಿತ್ತು. ನಾನು ತುಂಬ ಬಿಸ್ನೆಸ್ಗೆ, ಸೊಸೈಟಿಗೆ ಒಂದು ಮೆಸೇಜ್ ಕೊಡಬೇಕು ಅಂತ ಇದ್ದೀನಿ, ಬಿಸ್ನೆಸ್ ಓರಿಯೆಂಟೆಡ್ ಕಂಟೆಂಟ್ ಮಾಡಬೇಕು ಅಂತ ಇದ್ದೀನಿ. ತುಂಬ ಜನ ಕಮ್ಮಿ ಇದ್ದಾರೆ, ವಿಷನ್ ಇದೆ. ಫ್ಯೂಚರಲ್ಲಿ ನಾನು ಹೇಳ್ದಂಗೆ ಈ ಥರ ಕಂಟೆಂಟ್ಸ್ ತುಂಬ ಚೆನ್ನಾಗಿ ಬೂಮ್ ಆಗೋದು. ಪೇಷನ್ಸ್ ಇಟ್ಕೊಳ್ಳಿ, ತುಂಬ ಚೆನ್ನಾಗಿ ಬೆಳಿತೀರಾ. ತುಂಬ ಒಳ್ಳೊಳ್ಳೆ Thank you ಗೆಸ್ಟ್ so much. ಬರಲಿ, ತುಂಬ ದೊಡ್ಡ ಬಿಸ್ನೆಸ್ ಪೀಪಲ್ ಬರಲಿ. ನಮಗೂ ನಾಲೆಡ್ಜ್ ಗೇನ್ ಆಗಲಿ ನಿಮ್ಮ ವಿಡಿಯೋ ಪಾಡ್ಕಾಸ್ಟ್ ಇಲ್ಲ. ಥ್ಯಾಂಕ್ ಯು ಸೊ ಮಚ್ ಗೌತಮಿ ಅವರೇ, ಖಂಡಿತ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.